ಅನುಸಂಧಾನ ಮಾಡುವ ಪ್ರಯತ್ನ ಮಾಡೋಣ. ಕೃಷ್ಣ ಪರಮಾತ್ಮನ ಕಥಾ ಕೇಳಬೇಕು ಅಂತ ಇಷ್ಟೆಲ್ಲ ಮಂದಿ ಬಂದೀರಿ. ಭಾರಿ ಆಶ್ಚರ್ಯ. ನಾ ಏನ್ ತಿಳಿದಿದ್ದೆ, ಎಂಕ ನೊಣ ಇರ್ತಾನ, ನಾನಾ ಸೀನಾ ಅಂತ ಹೀಗೆ ತಿಳ್ಕೊಂಡಿದ್ದೆ. ಯಾಕಂದ್ರೆ ಮಳಿ ಅದ, ಇನ್ಯಾರು ಬರ್ತಿದ್ದಾರು ಅಂತ ಆಶ್ಚರ್ಯ ಆಗ್ತದೆ. ಇಷ್ಟು ಭಕ್ತರು, ಆ ರಾಜರ ಗ್ರಂಥದ ಮೇಲೆ ಇರುವ ಗೌರವ, ಕೃಷ್ಣ ಪರಮಾತ್ಮನ ಕಥಾಭಾಗವನ್ನು ಕೇಳಬೇಕು, ಅದರಿಂದ ನಮ್ಮ ಉದ್ಧಾರ ಅನ್ನುವಂತಹ ದೀಕ್ಷಾ, ಈ ಆಸ್ಥಾ, ಇದು ನೋಡಿ ಬಹಳ ಸಂತೋಷ ಆಗ್ತದೆ. ಯಾಕೆ ಕೇಳಬೇಕು ಕೃಷ್ಣನ ಕಥಾ? ನಮಗೇನ್ ಲಾಭ? ಮೊದಲು ನಮಗೆ ಲಾಭ ರೀ, ಆಮೇಲೆ ಮುಂದಿನ ಏನು ನನ್ನ ಮಾತಲ್ಲ. ಟೀಕಾಕೃತ್ಪಾದರು ಸುಧೆಯಲ್ಲಿ ಹೇಳ್ತಾರೆ, ಪ್ರಯೋಜನ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಟೀಕಾಕೃತ್ಪಾದರ ಮಾತಿದು. ಒಬ್ಬ ಹುಚ್ಚ ಅವ ಏನಾದ್ರೂ ಒಂದು ಹೆಜ್ಜೆ ಇಡ್ತಾನ ಅಂತಂದ್ರೆ ತನ್ನ ಸಂತೋಷಕ್ಕಾಗಿ ಇಡ್ತಾನಂತ. ಹುಚ್ಚ ಯಾರ ಕೈ ತೊಗೊಂಡು ಹೊಡೆದ ಅವಾಗೇನ್ ಲಾಭ ಅಂದ್ರೆ ಅವ್ನು ನೋವು ಅಂತಲ್ಲ, ಅದು ನೋಡಿ ಲಾಭ ಅವ್ನು ನಗ್ತಾನಂತವ. ಹಿಂಗ ಟೀಕಾಕೃತ್ಪಾದರು ಸುಧಾರೊಳಗೆ ಹೇಳಿದಾನೆ, ಪ್ರಯೋಜನಂ ಅನುದ್ದೇಶ್ಯ. ಏನೂ ಪ್ರಯೋಜನ ಇಲ್ಲ ಅಂತಂದ್ರೆ ನಾವು ಏನ್ ಮಾಳ್ಮಡ್ಡಿಯಿಂದ ಬರ್ತಿರ್ಲಿಲ್ಲ. ಮತ್ತೆ ಹಾಗಾದ್ರೆ ಏನೋ ಕಿಂಚಿತ್ ಪ್ರಯೋಜನ ಅದ ಅನ್ನೋದಕ್ಕೆ ನಾವೆಲ್ಲ ಬರ್ತೀವಿ. ಏನ ಲಾಭ? ಸುಮಧ್ವ ವಿಜಯ ನಾರಾಯಣ ಪಂಡಿತಾಚಾರ್ಯ ಗ್ರಂಥ. ಅದು ನಾನು ಎಲ್ಲಾ ಉಪನ್ಯಾಸದಲ್ಲೂ ಹೇಳಿದೆ, ಅಷ್ಟು ದೊಡ್ಡವನಲ್ಲ ನಾನು. ಆದ್ರೂ ನನ್ನ ಅನುಭವದ ಮಾತೇನು ಅಂತಂದ್ರೆ, ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಆದ್ರೆ ಗಾಯತ್ರಿ ಎಷ್ಟು ಮುಖ್ಯನೋ ಅಷ್ಟೇ ಸುಮಧ್ವ ವಿಜಯ ಮುಖ್ಯ. ತಿಳ್ಕೊಂಡ್ಬಿಟ್ರಿ. ನಮಗ ಸಮಯ ಇಲ್ಲ, ಅವೇನು ಹೇಳ್ತೀವಿ ಅವೆಲ್ಲ ಸುಮ್ಮನೆ ಡೊಂಗಿ ಬಾಬಾ ಮಾತುಗಳ್ರಿ. ಇವೆಲ್ಲ ಬೇಕಾದಕ್ಕೆಲ್ಲ ಸಮಯ ಇರ್ತದೆ ನಮಗ. ದಿವಸ ಒಂದು ಶ್ಲೋಕ ಕನ್ನಡ ಅಕ್ಷರ ಬರ್ತದೆ ಅಂತ ಹೇಳಿ ಕನ್ನಡ ಪುಸ್ತಕದೊಳಗಿದ್ದ ಸುಮಧ್ವ ವಿಜಯವನ್ನ ಒಂದು ಸರ್ತಿ 1008 ಶ್ಲೋಕ ಅವನ್ನ ಪ್ರಾರಂಭದಿಂದ ಕಡೆಯವರೆಗೂ ಒಂದ್ಸಲ ಓದಿಬಿಟ್ರೆ ಸಾಕು, ನಮಗೆ ಬ್ರಾಹ್ಮಣ್ಯ ಅನ್ನೋದು ನಿಶ್ಚಿತ ಆಯ್ತು. ತಿಳ್ಕೊಳ್ರಿ, ಅಷ್ಟು ಪವಿತ್ರವಾದ ಗ್ರಂಥ. ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅದನ್ನು ಅನುಸಂಧಾನ ಮಾಡ್ತಾರಲ್ಲ, ಅದು ನಮಗೆ ಡೈಜೆಸ್ಟ್ ಆಗಂಗಿಲ್ಲ. ಎಷ್ಟು ಎತ್ತರದ ಮಾತು ಹೇಳ್ತಾರ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು, ಶ್ರೀಮದಾಚಾರ್ಯರ ಕಥಾ, ಈ ಕೃಷ್ಣನ್ ಕಥಾ ಕೇಳ್ತೀವಿ ಬಿಟ್ಬಿಡ್ರಿ. ಈಗ ಶ್ರೀಮದಾಚಾರ್ಯರ ಕಥೆ ಕೇಳಿದ್ರೆ ಏನಾಗ್ತದೆ ಅನ್ನೋ ಅನುಸಂಧಾನವನ್ನ ಹೇಳ್ಕೊಡ್ತಾರೆ. ಏನು ಶ್ರೀಮದಾಚಾರ್ಯ ದೊಡ್ಡ ವಿಚಾರ ಅಲ್ರಿ. ಆಚಾರ್ಯ ಬಂದ್ರು, ಕೂತ್ರು, ನಿಂತ್ರು, ಎದ್ರು, ಹೋದ್ರು ಅಂತ ತಿಳ್ಕೊಳ್ರಿ, ನಿಮ್ಮ ಮೋಕ್ಷ ಆಗ್ತದೆ ಅಂತ ಹೇಳ್ಬಿಟ್ರಿ. ಎಷ್ಟು ಎತ್ತರದ ಅನುಸಂಧಾನ ಗೊತ್ತಾಯಿದೆ. ನಿಮಗೆ ಡೈಜೆಸ್ಟ್ ಆಗಂಗಿಲ್ಲ. ಅದೇ ಹೆಂಗೆ ಅಂತ ನಾನು ಹೇಳಿದ್ದಲ್ಲ, ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡ್ತಾರೆ. ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇನ ಭವಾಪವರ್ಗ ಧಾತ್ರೀ. ನೋಡಿ ಅವ್ರ ಅಕ್ಷರಗಳಿವು. ಗಮನ ಅಂದ್ರೇನು ನಿಮಗೂ ಅರ್ಥ ಆಗ್ತದೆ. ಸಂಸ್ಕೃತ ಸುಮ್ಮನೆ ಮಣಿ ಹಾಕಿ ಕುಡಿಸಿರ್ತೀರ ಅಷ್ಟ, ನೀವು ಎಲ್ಲ ನಿಮಗೂ ಬರ್ತಿರ್ತದೆ. ಗಮನ ಅಂದ್ರೆ ಹೋಗೋದು, ಆಸನ ಅಂದ್ರೆ ಕೂಡುದು. ಶ್ರೀಮದಾಚಾರ್ಯ ಹೋದ್ರು, ಶ್ರೀಮದಾಚಾರ್ಯ ಕೂತ್ರು, ಶ್ರೀಮದಾಚಾರ್ಯ ನಿಂತ್ರು, ಅಲ್ಲೇ ಚಾತುರ್ಮಾಸ್ಯ ಕೂತಿದ್ರಂತ ಅಂತ ತಿಳಿದ್ರೆ ಸಾಕಂತ. ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇನ. ಅದನ್ನ ಮತ್ತೆ ನೀವು ಅಭ್ಯಾಸ ಮಾಡ್ಬೇಕಾಗಿಲ್ಲ. ಒಂದ್ಸಲ ಯಾವುದೋ ಆಚಾರ ಹೇಳಿದ್ದನ್ನು ಕೇಳಿದ್ದನ್ನ ನೆನಪು ಮಾಡ್ಕೊಂಡ್ರೆ ಸಾಕು. ಭವಾಪವರ್ಗ ಧಾತ್ರೀ, ಮೋಕ್ಷನೇ ಹೋಗ್ತದೆ ನಿಮಗಂತ ಹೇಳಿಕೊಟ್ಟವರು ನಾರಾಯಣ ಪಂಡಿತಾಚಾರ್ಯ. ಅಷ್ಟು ಅದ್ಭುತವಾದ ಮಹಿಮಾ ಶ್ರೀಮದಾಚಾರ್ಯರ ಮಹಿಮಾ. ಅವರ ಮಹಿಮಾ ಕಥಾ ಶ್ರವಣ ಮಾಡಿದ್ರೆ ಈ ಲಾಭ ಆಗ್ತದೆ ಅಂತ ಹೇಳಿದ್ರೆ, ಇನ್ನು ಅವರಿಗೂ ಉಸಿರಿನ ದೇವತೆಯಾದ ಶ್ರೀಕೃಷ್ಣ ಪರಮಾತ್ಮನ ಕಥಾಭಾಗ ಶ್ರವಣ ಮಾಡಿಬಿಟ್ಟೆವು ಅಂತ ಆದ್ರೆ ಆ ಲಾಭ ಚತುರ್ಮುಖ ಬ್ರಹ್ಮದೇವರಿಗೂ ವರ್ಣನಾತೀತ ಆಗಿ ಹೋಗ್ತದೆ. ಅವ್ರಿಗೂ ಕೂಡ ಹೇಳಿಕ್ಕೆ ಆಗುವುದಿಲ್ಲ ಎಷ್ಟು ನಮಗೆ ಪ್ರಯೋಜನ ಆಗ್ಯದ. ಈ ನಿಟ್ಟಿನಲ್ಲಿ ಪ್ರಾರಂಭ ಮಾಡೋದು ಅಂತ ಆದ್ರೆ, ರಾಜಾಸಿ ಭೀಷ್ಮಕೋ ನಾಮ ವಿದರ್ಭಾದಿ ಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಹ ಕನ್ನಿಕಾಚ ವರಾನನ. ವಿದರ್ಭ ದೇಶ, ಅಲ್ಲಿ ಒಬ್ಬ ರಾಜ, ಭೀಷ್ಮಕ ರಾಜ ಅಂತ ಅವನ ಹೆಸರು. ಅವನಿಗೆ 5 ಮಂದಿ ಗಂಡು ಹುಟ್ಟಿದ್ದು. 5ರ ಮೇಲೆ ಒಂದು ಹೆಣ್ಣು ಹಡ್ಕೊಂಡಿದ್ರಿ ಅವ. ಆ ಒಟ್ಟು 5 ಮಂದಿಗೂ ಹೆಸರಿಟ್ಟಿದ್ದವ. ಏನ್ ಹೆಸರಿಟ್ಟಿದ್ದ? ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ. ನೋಡ್ರಿ ಇವೆಲ್ಲ ರೈಮಿಂಗ್ ಅವಾಗ ಇದ್ದೂರಿ ಇವೆಲ್ಲ. ನಾವ್ ಈಗ ತಿಳ್ಕೊಂಡ್ವಿ ಗೂಗಲ್ನಾಗ. ಅವು ಮೊದ್ಲೇ ಈ ಭಾಗವತ ಇತ್ಯಾದಿ ಉಪನ್ಯಾಸ ಕೂತ ಕೆಲವೊಂದಿಷ್ಟು ಜನ ಇರ್ತಾವಲ್ಲ, ಇಂಥವಕ್ಕ ಬಂದಿರ್ತಾರೆ. ಅವ್ನ ನವದಂಪತಿಗಳು ಕೂತಿದ್ರಂತ. ಈ ಉಪನ್ಯಾಸದ ಭಾಗ ಕೇಳಿದ್ರು. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ. ಯಕ್ಷಂದ ಒಂದ್ ನಮನಿ. ನಾವು ನಾಳೆ ಹುಟ್ಟಿದ್ರು ಕೂಸ್ ಇಂತಾಳ ಹೆಸರು ಇಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಪಾಪ ಅವ್ರು ಹೊಸದಾಗಿ ಹೊಸದಾಗಿ ಅನ್ಬೇಕ್ರಿ. ಹೊಸದಾಗಿ ಲಗ್ನದಾಗ ಅನ್ಬಾರ್ದು. ಮತ್ತೆ
ಮತ್ತೆ ಗಂಡ ಆಗ್ಬೇಕು ಅಂತ ಹೆಂಡತಿಗಿರ್ತದ್ರಿ, ಹೆಣ್ಣಾಗ್ಬೇಕು ಅಂತ ಗಂಡಿಗಿರ್ತದ. ಹಿಂಗೇನು ವಿಚಿತ್ರ ಇದು. ಹೆಣ್ಣಾಗ್ಲಿ ಗಂಡ ಆತ್ರಿ, ಒಂದು ಗಂಡ ಆದ್ಕೊಳ್ಳೇನೆ ಇವಾಗ ಕೇಳ್ಕೊಂಡಿದ್ನಲ್ಲ ರುಕ್ಮರಥ, ನಾವು ಇಂತ ವಿಲಾಸ ಅಂತ ಹೆಸರಿಟ್ರಿ ಅದಕ್ಕೆ ಮೊದಲನೇ ಕೂಸಿಗೆ. ಅಂದ ಎರಡನೇ ದರ ಹೆಣ್ಣು ಹಡಿಯುವ ಮನಿಗೊಂದು ಕೂಸು ಲಕ್ಷ್ಮಿ ಬೇಕು ಅಂತ. ಎರಡನೇದು ಹೆಣ್ಣು ಹಡಿಬೇಕು, ಗಂಡು ಹಡಿಬೇಕಾಗಿ ವಿಲಾಸ ಅಂತ ಉಲ್ಲಾಸ ಅಂತ ಹೆಸರಿಟ್ಟ. ಮೂರನೇದು ಎಲ್ಲಾ ಕಡೆ ಕರ್ಕೊಂಡು ಹೋದ, ಮತ್ತೆ ಆಶೀರ್ವಾದ ಮಾಡ್ರಿ ಹೆಣ್ಣಾಗಬೇಕು ಲಕ್ಷ್ಮಿ ಬೇಕ್ರಿ ಮನ್ಯಾಗ. ಅದು ಹೆಣ್ಣಿಲ್ಲ ಅಂತಂದ್ರೆ ಗೃಹಿಣಿ ಗೃಹ ಮುಚ್ಚತೆ, ಅದು ಮನ್ಯಾಗ ಹೆಣ್ಣಿಲ್ಲ ಅಂದ್ರೆ ಅದು ಮನಿನೇ ಅಲ್ಲ ಅಂತ ಶಾಸ್ತ್ರ. ಒಂದ್ ಹೆಣ್ಣು ಹಡಿಯುವ ಅಂತ ಮತ್ ನೋಡಿದ್ರೆ ಮತ್ತೊಂದು ಗಂಡ ಹಡಿಬೇಕಾಗಿ ಏನ್ ಹೆಸರಿಡ್ಬೇಕ್ರಿ ಅವ ಕಲ್ಲಾಪ ಅಂತಿರ್ತ ಸಾಕವಾ ಮಾಡಲ್ಲ. ಹಿಂಗ ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ ಅಂತ ಅವ ಹುಟ್ಟಿದಾಗ ಕೆಂಚು ಕೂದ್ಲಿಟ್ಕೊಂಡು ಹುಟ್ಟಿದ್ನಂತ್ರಿ. ಅವ ರಾಕ್ಷಸ. ಈಗ ಹೋಗಿ ಮಡ್ಸ್ಕೊಂಡ್ಬರ್ತಾನೆ, ಅವ್ರ ವಂಶಸ್ಥರು ಅಂತ ಅರ್ಥ ಅಲ್ಲಿ ಇಲ್ಲ. ಆ ಬಿಳಿ ಬಣ್ಣ ಮುಚ್ಚಿಸ್ಕೊಳಿಕ್ಕೆ ಕೆಂಪ ಹಚ್ಚ ಕಾಕ ಆಗಿರ್ತಾನ ಅವ ರುಕ್ಮಕೇಶ. ಹಿಂಗ 5 ಗಂಡ್ರಿ. ಈ 5 ಗಂಡು ಹುಟ್ಟಿದ್ವು ಅಂತ ಅಂದ್ಮೇಲೆ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾರ, ಇದು 6ನೇದು ಯಾರ್ರಿ ಇದು ಹೆಣ್ಣು, ಅಷ್ಟು ಮಂದಿ ರಾಕ್ಷಸರು ನಡುವ ಅಂತಂದ್ರ ಅಕಿ ಯಾವ ರಾಕ್ಷಸಿ ಅಂತ ಕೇಳಿದ್ರು ಅವ್ರು. ಅಲ್ಲು ಮಾರಾಯ, ಸಾಕ್ಷಾತ್ ಜಗದೊಡೆಯನಾದಂತಹ ಶ್ರೀಹರಿಯ ಪತ್ನಿ ಆ ಲಕ್ಷ್ಮೀದೇವಿನೇ ರುಕ್ಮಿಣಿಯಾಗಿ ಬಂದಿದ್ದಾಳೆ ಅಂತ ಹೇಳಿದಾಗ ಪುಳಕಿತಗೊಳ್ತಾರೆ ಪರೀಕ್ಷಿತ ರಾಜರು. ಇದೇನು ಆಶ್ಚರ್ಯ, ಪರೀಕ್ಷಿತ ರಾಜರು ಹೆಂಗರ ಇರ್ಲಿರಿ, ನನಗಿಷ್ಟ ಆಶ್ಚರ್ಯ ಆಗಿದಲ್ಲ. ಅಂದ್ರೆ ಮನ್ಯಾಗ ಒಂದು ಹೆಣ್ಣು ಹುಟ್ಟಿದ್ರ ಲಕ್ಷ್ಮಿ ಹುಟ್ಟಿದ್ಲು ಅಂತ ಅಂತೀವಿ. ಸಾಕ್ಷಾತ್ ಲಕ್ಷ್ಮಿನ ಹೋಗಿ ಕೂತಾಳಲ್ಲ ಇಲ್ಲಿ ಅವ್ರ ಮನ್ಯಾಗ. ಏನು ಪುಣ್ಯ ಮಾಡಿದ್ದ ಭೀಷ್ಮಕ ರಾಜ? ಇದು ನನ್ನ ಪ್ರಶ್ನ. ಇದು ಭಾಗವತದೊಳಗೂ ಇಲ್ಲ, ರುಕ್ಮಿಣೇಶ್ ವಿಜಯದೊಳಗೂ ಇಲ್ಲ. ಇದು ಅದಕ್ಕೆ ನಮ್ ಶ್ರೀಮದಾಚಾರ್ಯ ಮೊದ್ಲೇ ಹೇಳ್ಬಿಟ್ಟಾರ, ಭಾಗವತ ಹೇಳ್ಬೇಕು ಅಂದ್ರೆ 18 ಪುರಾಣ ನೋಡ್ಕೊಂಬಾತಮ್ಮ ನೀನು. ಹಂಗ ಸುಮ್ ಕೂತಿ ಅಂತಂದ್ರೆ ಅದು ಭಾಗವತ ಆಗುದಿಲ್ಲ, ಅದು ಬೇರೆನೇ ಆಗ್ತದ. ಏನು ಪುಣ್ಯ ಸಂಪಾದನೆ ಮಾಡಿದ್ದ ಭೀಷ್ಮಕ ರಾಜ ಅಂತ ಲಕ್ಷ್ಮೀ ದೇವಿ ಅವನ ಮನೆಯಲ್ಲಿ ಮಗುವಾಗಿ ಬಂದಿದ್ದಾಳೆ ಅಂತ ಒಂದು ನಮ್ದ ಪ್ರಶ್ನೆ ವೈಯಕ್ತಿಕವಾಗಿ. ಯಾಕೆ ಇದಕ್ಕೆ ಪ್ರಶ್ನೆ ಹಾಕ್ಬೇಕು? ಇದಕ್ಕೆ ಅಂದ್ರ ಯಾರಿಗೆ ಲಕ್ಷ್ಮೀ ಬೇಡ ಹೇಳಿ? ಎಲ್ಲರೂ ನಾವು ಒನ್ನಾರ್ದೇ ಅದರವೇ ಅದರಿಂದನೇ ಬೆನ್ನ ಹತ್ತೀವಿ, ಹೇಳ್ಕೊಳಿಕ್ ಬೇಕಾದಿರ್ಬೋದು. ಆದ್ರೆ ಅದು ಸೂಕ್ತವಾದ ಮನಸ್ಸಿನಲ್ಲಿ ಇರೋದೇನು ಅಂದ್ರೆ ಲಕ್ಷ್ಮೀ ಕೃಪಾ ಕಟಾಕ್ಷ ನನಗೆ ಬೇಡ ಅಂತ ಒಬ್ರು ಕೈ ಎತ್ತಿ ನೋಡೋಣ ಅಂತ. ಅಲ್ಲ, ನಾ ಎತ್ತಿ ನಿಮ್ಮ ತಿಳಿಸ್ಬೇಕು. ಅದಕ್ಕ ವಿಡಿಯೋ ಕಾಲ್ ರೆಕಾರ್ಡ್ ಮಾಡ್ಕೊಳಿಕತ್ತಾರ. ಅದಕ್ಕ ಮತ್ತೆ ಲಕ್ಷ್ಮೀ ದೇವಿನೇ ಈಗ ಮಗಳಾಗಿ ಬರ್ಬೇಕು ಅಂದ್ರೆ ಏನ್ ಪುಣ್ಯ ಮಾಡಿದ್ದ ಅಂದ್ರೆ ಪುರಾಣಾಂತರ್ಗತಗಳಲ್ಲಿ ನೋಡಿದಾಗ ಬೇರೆ ಪುರಾಣಗಳಲ್ಲಿ ಆ ರಹಸ್ಯ ಅದು ನನಗೆ ಸಿಕ್ತು. ಏನು ನಿಮಗೂ ಹೇಳ್ಬಿಡ್ತೀನಿ, ನೀವು ಆ ಪುಣ್ಯ ಸಂಪಾದನೆ ಮಾಡೋದಿದ್ರೆ ಮಾಡ್ಕೋರಿ, ನಮ್ದೇನೋ ಹೇಳಿದ್ರೆ ನಾವಂತೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿವಿ, ತಿಳ್ಕೊಂಡ್ಬಿಟ್ಟಿವಿ. ಏನು ಅಂದ್ರೆ ಏನಿಲ್ರಿ, ಭೀಷ್ಮಕ ರಾಜ ಆಕಳ ದಾನ ಮಾಡಿದ್ನಂತ ಜನ್ಮ ಅಂತ. ಇಷ್ಟೇ ಅದರಿ ಆಚಾರ. ಮತ್ತ ನಾವು ತಯಾರ ಇದ್ದೀವಿ, ಮತ್ ನಾವು ಆಕಳ ತಗೊಂಡೇ ಬರ್ತೀವಿ, ಸಂಕಲ್ಪ ಮಾಡಿಸ್ತೇವೆ ನಾವು ಅಂತ ಅನ್ನಬೇಡ್ರಿ. ಮತ್ತೆ ಆಕಳದಾನ ಅಂತ ಅನ್ನೋದು ಏನು ಅನ್ನೋದು ದೊಡ್ಡ ಇತಿಹಾಸನ ಅದೊಂದು 7 ದಿವಸ ಉಪನ್ಯಾಸ ನಡೆಸ್ಬೇಕ್ರಿ. ಆಕಳದಾನ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಸಪ್ರೇಟ್ ವಿಷಯನೇ ಅದ. ಒಂದ್ಸಲ ಬೆಳಗಾವಿ ಉಪನ್ಯಾಸಕ್ಕೆ ಹೋಗಿದ್ವಿ. ಉಪನ್ಯಾಸಕ್ಕೆ ಹೋಗಿದ್ದೆ, 15 ದಿವಸದ ಉಪನ್ಯಾಸ ಇತ್ರಿ. ಯಾವ್ದು ಇದು ಪೃಷ್ಠಪತಿ ಪಾಪ ಹಿಂಗ ಆಯೋಜಕರು ಪಾಪ ಅವ್ರಿಗೆ ಜವಾಬ್ದಾರಿ ಭಾಳ ಇರ್ತದ್ರು. ಅವ್ರು ರಾತ್ರಿ ಫೋನ್ ಮಾಡ್ಬೇಕು, ಮುಂಜಾನೆ ಫೋನ್ ಮಾಡ್ಬೇಕು, ಏನು ನಮ್ಮ ಮಳೆ ಬಂದದಂತ ಓಡ್ಬೇಕು, ಛತ್ರಿ ತಗೊಬರ್ಬೇಕು, ಅವರು ಕಾರಣ ಎಲ್ಲ ಮಾಡ್ಬೇಕಾಗ್ತದೆ. ಪಾಪ ಅದ್ ಕಷ್ಟ ಭಾಳ ಇರ್ತದ. ಆಕಿ ಇವಾಗ ಹೆಣ್ಮಗಳೆಲ್ಲ ಆಕಿನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತಾರ್ರಿ. ಹಂಗ ಒಬ್ಬ ಹೆಣ್ಮಗಳು ಬಂದು ನಾನು ಒಂದು ಆಚಾರ್ಯಗೆ ಆಕಳದಾನ ಮಾಡ್ಬೇಕು, ಯಾರಿಗೆ ಆಕಳದಾನ ಮಾಡ್ಬೇಕು ಅಂತ ಕೇಳಾಕಿ. ಅವಾಗ ನೀವ್ರು ಅಂದಾರ, ಇಲ್ಲೇನ್ರಿ ಪಾಪ ನಾರಾಯಣಾಚಾರ್ಯ ಬಂದಾರ, ಮತ್ ಅವ್ರಿಗೆ ಮಾಡ್ಬಿಡ್ರಿ ಅಂತ. ಆಯ್ತು ಅಂತ ಬಂದು ಇವ್ರು ಮೊದಲನೇ ದಿವಸನೇ ಹೇಳ್ಬಿಟ್ರು ಹೌದಾನಿ ಅವರು, ನಾರಾಯಣಾಚಾರ್ಯ ಸತ್ತೂರವರು ಒಬ್ರು ಹೆಣ್ಮಗಳು ಈಗ ಆಕಳದಾನ ಮಾಡ್ತಾರ ಅಂತ. ನಮಗ್ ನೋಡ್ರಿ ದಾನ ತಗೊಳ್ಳೋದು ಅಂದ್ರೆ 14 ಕೈ. ಅದ ಆಕಳರ ಕೊಡ್ರಿ, ಎಮ್ಮೆರ ಕೊಡ್ರಿ, ನಾವು ಇಲ್ಲ ಅಂತಂತ ಅನ್ನೋದಿಲ್ಲ. ಅದಕ್ಕೆ ಆತು ಅಂತಂದು ಅದು ಬೆಳಗಾವ್ದಾಗ್ರಿ. ಇದು ಅದ್ರ ಕತಿ ಆಯ್ತಂತ ನಾನು ದಿವಸ ಅಪ್ ಅಂಡ್ ಡೌನ್ ಮಾಡ್ಬೇಕ್ರಿ, ಬೆಳಗಾವ್ ಹೋಗ್ಬೇಕು. ಮನ್ಯಾಗ ಹೇಳ್ಬೇಕು ಬೇಡ, ಹೇಳಿ ಯಾಕೆ ಹೊಡಿತಾಳ ಬಿಡಿತಾಳ ಹೇಳಿ, ಯಾಕಂದ್ರೆ ನಮಗೆ ಇರ್ಲಿಕ್ಕೆ ಜಾಗ ಇಲ್ಲ, ನಮಗ ಊಟ ಗತಿ ಇಲ್ಲ, ಇನ್ನು ಆಕಳನ್ನು ಕರ್ಕೊಂಡ್ ಬರ್ತೀಯ. ಇದು ಟೆಂಪ್ಟೇಷನ್, ಅದು ಅದು ಹೊರ ಹಾಕ್ಬೇಕಾದ ವಿಷಯ. ಹೇಳ್ಬೇಕು ಬೇಡ. ಈ ಘಟ್ಟದೊಳಗ 15 ದಿವಸ ಉಪನ್ಯಾಸ ಫ್ಲಾಪ್ ಆಗ್ಬಿಡ್ತೀವಿ ನಮ್ದು. ಈ ಟೆನ್ಷನ್ನಾಗ ಊಟ ಇಲ್ಲ ನಿಂತಿಲ್ಲ, ಆಕಳ ತಗೊಂಡು ಹೋಗೋದು ಹೆಂಗ, ಅದ್ರ ಕಟ್ಟೋದು ಹೆಂಗ. ಮನಸ್ಸು ಎಷ್ಟು ಕೆಟ್ಟ ಅಂದ್ರ ಆಕಳ ಬ್ಯಾಡ ಅಂತ ಮನಸ್ಸು ಒಪ್ಕೊಳ್ತದು. ತಗೊಂಡು ಹೋದ್ರೆ ಅದಕ್ಕೆ ಅರೇಂಜ್ಮೆಂಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ವಿಚಾರ ಮಾಡ್ಲಿಕ್ಕೆ ಮನಸ್ಸು. ಹಿಂಗಾತ್ರಿ ಅದು ಉಪನ್ಯಾಸ ಫ್ಲಾಪ್ ಆತು. ಏನ್ ಜೋಕ್ ಇಲ್ಲ, ಏನು ಸಪ್ಪಿ ಉಪನ್ಯಾಸ, ಏನು ಹೇಳಕ್ ಹೋಗಿ ಏನೋ ಹೇಳ್ದೆ ಎಲ್ಲ ಆತ್ರಿ. ಕಡಿ ಮಂಗಳ ಬಂತು, ಮಂಗಳ ಆತು, ಮಂಗಳಾಕ್ಷತೆ ಎಲ್ಲ ಆತು. ಹೌದಾ ನೀವ್ರ
ಹೆಣ್ಮಗಳು ಕರ್ಕೊಂಡ್ಬರಕಿನ ಅಂತ ಆಕಿ ಆಚಾರ್ಯ ಸಂಕಲ್ಪ ಮಾಡಿಸ್ಬೇಕು ಅಂದಕ್ಕಿ ಮನೆಲ್ಲ ಮಾಡಿಸ್ತೀನವ ಸಂಕಲ್ಪ ಮಾಡಿಸೆಲ್ಲ ಆಯ್ತು ನಡಿ ಹೋಗೋಣ ಅಂತ ಎದ್ದೆ ಎಲ್ಲಿ ಹೊಂಟ್ರಿ ಅಂದಕ್ಕಿ ಯಾಕವ ಮತ್ತ ಆಕಳ ಕರ ವಿತ್ ಕರ ಅಂತ ಬೇರೆ ಹೇಳಿದ್ದಕ್ಕಿ ವ್ಯಾಂಟಿ ಬ್ಯಾಗಿಂದ ಟೊಂಗ್ ತೆಗೆದು ಬಿಡ್ಬೇಕ ಆಕಳ ಈಟ್ ಹಾಕದ್ರಿ ಅದು ಯವ್ವ ನಮ್ಮವ್ವ ಮೊದ್ಲೇ ಹೇಳಿದ್ರೆ ಉಪನ್ಯಾಸ ಚಲೋ ಆಗ್ತಿತ್ತು ಏನೋ ಹೊಡ್ತು ಮೂಟ ಆಗ್ತಿತ್ತು ಕಂತು ನಿದ್ದೆ ಆಗ್ತಿತ್ತು ಎಷ್ಟು ಆಶಾ ಹುಟ್ಟಿಸಿದೆ ಬ್ರಾಹ್ಮಣಿಗೆಲ್ಲ ಇದು ನಾವು ಮಾಡೋ ಆಕಳ ದಾನ ರೀ ಇದು ದಾನ ಅಲ್ಲೇ ಇಲ್ರಿ ಇದು ಆಕಳ ದಾನ ಅಂತಂದ್ರ ಸುಮ್ನೆ ಹೇಳಿರ್ತೀನಿ ಲಾಭ ಆದ್ರೆ ಆಗ್ಲಿ ಅದು ಬಿಳಿ ಆಕಳ ಕರ ಸಮೇತ ದಾನ ಮಾಡ್ಬೇಕಂತ ಆಕಳ ಕೋಡಿಗೆ ಬಂಗಾರದ ಕಟ್ಟು ಹೊಲಿಸ್ಬೇಕಂತ ಆಚಾರ ಮುಂದೆ ಹೇಳ್ರಿ ಅನ್ಬೇಡ್ರಿ ಅಲ್ಲ ಮುಗಿತಲ್ಲ ಅಲ್ಲಿಗೆ ಮುಗ ಹೋಗುತ್ತಲ್ಲ ಇತೀಶಿ ನಮ್ ಜಲದೊಳಗೆ ಆಗುದಿಲ್ಲ ಅಂತ ಆಯ್ತದ ಈಗ ಮುಕ್ತ ಇನ್ ಹೇಳಿದ್ದೆ 1+1=8 ಅನ್ನಂತಾವ ಆಮೇಲೆ ಕರೋಡಗಟ್ಲೆ ವ್ಯವಹಾರ ಮಾಡಿದ್ರು ಫೇಲೇ ಅದು ಬಂಗಾರದ ಕಟ್ಟು ಬೆಳ್ಳಿ ಗಂಟಿ ರೇಷ್ಮೆ ಶಾಲು ಮತ್ತ ಆ ಗೊರಸಿಗೆ ಬೆಳ್ಳಿ ಕಟ್ಟು ಹಾಕಿಸ್ಬೇಕಂತ ಬೆಳ್ಳಿ ಬಕೀಟು ಬೆಳ್ಳಿದ ಸೌಟು ಇಟ್ಟು ತಗೊಂಡು ಸಮೇತ ದಾನ ಮಾಡ್ಬೇಕು ಬರೀ ದಾನ ಮಾಡಿದ್ರ ದನ ಕಾಯಿ ಅವನ ಬೆಳ್ದಂಗ ಆಗ್ತದ ಆಚಾರಿಗೆ ಯಾಕಂದ್ರೆ ನಾವು ದನ ಕಾಯಿ ಕೊಟ್ಬಿಡ್ಬೇಕಲ್ಲ ಅದಕ್ಕೊಬ್ಬ ಗೊಲ್ಲು ಕೊಡ್ಬೇಕಲ್ರಿ ಮತ್ತೆ ಪಾಠ ಬಿಟ್ಟು ಆಕಳ ಕಾಯಿ ಕೊಟ್ಬಿಡ್ಬೇಕವ ಅವ್ನ್ ಗೊಲ್ಲನ್ ಕೊಡ್ಬೇಕ್ರಿ ಮತ್ ಗೊಲ್ಲನ್ ಕೊಟ್ಟ ಮೇಲೆ ಮತ್ತೆ ಇವ್ ಬರೋದ ₹2 ₹3 ಬರ್ದಿರ್ತಾವ ಉಪನ್ಯಾಸದ್ದು ಲಕ್ಷ್ಮೀ ನಮ್ಮ ಹತ್ರ ಭಾಳ ಡೇಂಜರ್ ಆಕಿ ₹10 ಬರ್ತಾಳ ₹9 ಹೋಗ್ಬಿಡ್ತಾವ ಹೊಳ್ಳಿ ಅವೆಲ್ಲ ಭಾಳ ಹೇಳಬಾರ್ದು ಗೊಲ್ಲನ್ ಕೊಡ್ಬೇಕು ಮ್ಯಾಲ ಏನ್ ಮಾಡ್ಬೇಕು ಆ ಹುಲ್ ಕೊಡ್ಬೇಕು ಡೆಪಾಸಿಟ್ ಇಡ್ಬೇಕು ಆ ಬಡ್ಡಿ ಬರೋದ್ರೊಳಗೆ ಅದಕ್ಕೆ ಹುಲ್ ಮೇಂಟೈನ್ ಆಗ್ಬೇಕು ಹಿಂಗೆಲ್ಲ ಮಾಡಿದ್ರೆ ಒಂದ್ ಆಕಳ ನಡೆಯೋದು ಮತ್ ಅದಕ್ಕ ಇದನ್ನ ದೊಡ್ಡ ಕಟ್ಟಿಸ್ಕೊಡ್ಬೇಕ್ರಿ ಅದನ್ನ ಇಷ್ಟೆಲ್ಲಾ ಮಾಡ್ಬೇಕು ಅಂತದ ನಮಗೆ ಆಗ್ತದೇನ್ರಿ ನಾವ್ ಆಗ್ತದೆ ಭೀಷ್ಮಕ ರಾಜ ಮಾಡಿದ್ನಂತೆ ನೋಡ್ರಿ ಇಂತ ಆಕಳ ದಾನ ಎಷ್ಟು ಮಾಡಿದ್ದ ಅಂತಂದ್ರ ಅದು ಆಕಳ ದಾನ ಮಾಡ್ಬೇಕಾದ್ರೆ ಆಕಳ ಈ ಕಡೆ ನಡುವು ನಿಲ್ಸಿ ಈ ಕಡೆಗೆ ಕೊಡೋವ ಆ ಕಡೆ ಕೊಡೋವ ನಡುವು ಪುರೋಹಿತರು ಇದ್ದು ಆಕಳ ಬಾಲ ಹಿಡಿದು ಕೃಷ್ಣಾರ್ಪಣ ಅಂತ ನೀರು ಬಿಡಿಸ್ತಾರೆ ಆಕಳ ಬಾಳ ಹಿಡಿದು ಅದು ಸೌಟ್ ಎಂತಾದಿರ್ತದ್ರಿ ಸಣ್ಣ ಸೌಟ್ ಇರ್ತದ್ರಿ ಅದು ಏಕಾದಶಿ ಸೌಟ್ ಅಲ್ಲದು ಗೊತ್ತಾತ ನಿಮ್ಗೆ ಏಕಾದಶಿ ಸೌಟ್ ಅಂತ ಆಚಾರ ಮನ್ಯಾಗ ಏಕಾದಶಿ ಸೌಟ್ ಅಂತ ಇರ್ತದೆ 3 ತಮ್ಗಿ ನೀರು ಹಿಡಿತಿರ್ತದ ಸೌಟ್ ಅದು ತಗೊಂಡ್ರು ಅಂದ್ರೆ 2 ಏಕಾದಶಿ ಸರಳ ಆಗ್ತದೆ ಅಂತ ಆ ಸೌಟ್ ಅಲ್ಲ ನಾರ್ಮಲ್ ತೀರ್ಥ ಸೌಟ್ ಏನಿರ್ತದೆ ಕೃಷ್ಣಾರ್ಪಣ ಅಂತ ಬಿಡ್ಬೇಕಂತೆ ಬಿಟ್ರೆ ಸರೋವರವಾಗಿ ಹರಿದು ಹೋಗಿತ್ತಂತೆ ನೀರು ಅಷ್ಟು ಆಕಳ ರಾಶಿಯ ದಾನ ಮಾಡಿದ್ನಂತೆ ಭೀಷ್ಮಕ ರಾಜ ಅಷ್ಟು ಗೋ ಸಂಪತ್ತು ಅಷ್ಟು ಬ್ರಾಹ್ಮಣರಿಗೆ ಕರೆಸಬೇಕು ಅಷ್ಟು ಬ್ರಾಹ್ಮಣರ ಸಂಪತ್ತು ಗೋ ಸಂಪತ್ತು ಕೊಡಗೈ ದಾನಿ ಅವನು ಭೀಷ್ಮಕ ರಾಜ ಆ ಪುಣ್ಯದ ಫಲ ಇವತ್ತು ರುಕ್ಮಿಣಿ ದೇವಿಯಾಗಿ ಆ ಲಕ್ಷ್ಮೀ ದೇವಿನೇ ಬಂದ್ಬಿಟ್ಟಿದ್ದಾಳೆ ಅಂತ ಪುರಾಣ ಬೇರೆ ಪುರಾಣಗಳನ್ನ ತೆಗೆದು ನೋಡಿದಾಗ ಈ ರಹಸ್ಯ ಸಿಗ್ತದ ನಮ್ಗೆ ಆದ್ರೂ ಆಚಾರ ನೀವೆಲ್ಲ ಹೇಳಿದ್ರಿ ನಮ್ಗೆ ಸ್ವಲ್ಪ ಅಪ್ಸೆಟ್ ಆತ್ರಪ್ಪ ಯಾಕ ನಾವಂತೂ ಮತ್ತಂತ ಆಕಳ ದಾನ ಮಾಡಂಗಿಲ್ಲ ಮತ್ ನಮ್ಮ ಮನ್ಯಾಗ ಲಕ್ಷ್ಮಿ ಬರಂಗಿಲ್ಲ ಅಂತ ಆತಲ್ಲ ಈಗ ಅಂತ ತಿಳ್ಕೊಳ್ಬೇಡ್ರಿ ಎಂತಂತದ್ದು ಭಾಗವತ ಯಾಕೆ ಭಾಗವತ ಏನ್ ಹೇಳ್ತದೆ ಗೊತ್ತಾ ಏನ್ ಭರವಸೆ ಬರ್ತದೆ ಗೊತ್ತಾ ಶ್ಲೋಕಾರ್ಧಂ ವಾ ಶ್ಲೋಕಪಾದಂ ವಾ ಅದ್ಭುತವಾದ ಭಾಗವತದ ಮಹಿಮಾ ಇವತ್ತು ನೀವೇನು ಇಷ್ಟು ಮಳಿ ಚಳಿ ಯಾವುದೂ ಲೆಕ್ಕ ಮಾಡದೇನೆ ಬಂದಿದ್ದೀರಿ ಇದ್ರ ಮಹಿಮಾ ಏನು ಅಂದ್ರೆ ಒಂದ್ ಅಕ್ಷರ ಕಿವಿಗೆ ಬಿತ್ತು ಅಂದ್ರೆ ಒಂದ್ ಅಕ್ಷರಕ್ಕ ಒಂದು ಗೋದಾನದ ಫಲ ಹೇಳ್ಬಿಟ್ಟಾರ ಖಲಾಸ್ ಇವತ್ತು ಏನು ನಾವು ಬಾಯಿಂದ ಉಚ್ಚಾರ ಮಾಡ್ತೀವಿ ಇವತ್ತು ಇಡೀ ದಿವಸ ಒಂದೊಂದು ಅಕ್ಷರಕ್ಕೆ ಒಂದೊಂದು ಗೋದಾನದ ಫಲ ಆದ ಮೇಲೆ ಜನ್ಮಾಂತರದಲ್ಲಿ ನಮಗೂ ಕೂಡ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನೋದಾಗುತ್ತದೆ ನಾವು ಕೂಡ ವೈಭವದ ಜೀವನವನ್ನು ನಡೆಸ್ತೀವಿ ಅನ್ನೋಳಗೆ ಸಂಶಯ ಇಲ್ಲ ಅನ್ನೋದನ್ನ ಈ ಘಟ್ಟದಿಂದ ನಾವು ಪ್ರಾರಂಭದ ಹಂತದಲ್ಲಿ ತಿಳಿತಕ್ಕದ್ದು ಇಲ್ಲ ಅಂತಂದ್ರೆ ಹಂಗ ಇದ್ರು ಅಡ್ಡಿ ಇಲ್ಲ ಅಂತ ಈ ಕಿವ್ಯಾಗ ಹುಳ ಬಿಡೋದು ತಲೆ ಹುಳ ಬಿಡೋದು ಅಂತಿರ್ತಾರಲಿ ಹಂಗ ಸುಮ್ಮನೆ ಪಾಪ ಪಾಠಗದ ಇತ್ರಿ ಹುಡುಗಿಯದು ಹಿಂಗ ಅಂತ ಆ ಕಡೆಗೆ ದ್ವಾರಕಾಧೀಶನಿಗೂ ಕೃಷ್ಣನಿಗೂ ಹೇಳ್ಬೇಕಂತೆ ಕೃಷ್ಣ ನೀನು ವಿವಾಹ ಅಂತ ಆಗುವುದಾದ್ರೆ ಆ ರುಕ್ಮಿಣಿ ದೇವಿಯನ್ನೇ ವಿವಾಹ ಮಾಡ್ಕೊಳ್ಬೇಕು ಇಬ್ರು ಪರಸ್ಪರ ನೋಡಿಲ್ಲ ಆಯ್ತು ಅಂತ ಈ ಕಡೆಗೆ ಇದ್ರೆ ಇಲ್ಲೊಂದು ಬೇರೆ ಕಥೆ ಏನು ರುಕ್ಮಿಣಿ ಅಂತ ಆ ರುಕ್ಮಿಣಿಯರ ಅಣ್ಣ ಅವ ಇಲ್ವಲ ಅನ್ನೋ ರಾಕ್ಷಸರಿ ಅವ ಜನ್ಮಾಂತರದ ಹಿಂದಿನ ಜನ್ಮದೊಳಗ ಅವ ರಾಕ್ಷಸ ಇಲ್ವಲ ಅವನೇ ಕೇಳಿದ್ರು ವಾತಾಪಿ ಇಲ್ವಲ ಅದೇ ಹೇಳಿದ್ನಲ್ಲ ಸುಮ್ನೆ ಕೂತಿನ ಅಷ್ಟೇ ಇಲ್ಲಿ ಎಲ್ಲಾ ಗೊತ್ತಿರ್ತದೆ ನಿಮಗೆ ವಾತಾಪಿ ಇಲ್ವಲ್ಲ ಅವ ಇಲ್ವಲ್ಲನೇ ಅವ ರುಕ್ಮಿಣಿಯಾಗಿ ಬಂದ ಅಂದೆ ಅವ ಏನ್ ಮಾಡ್ದ ಅಂದ್ರೆ ಕೃಷ್ಣನಂತೂ ಸೋಲಿಸ್ಲಿಕ್ಕೆ ಆಗವಲ್ತು ಏನಾದ್ರೂ ರಾಜಕೀಯ ಮಾಡಿ ಅವ ಅವಮಾನ ಆದ್ರೂ ಮಾಡ್ಬೇಕು ಅಂತ ಹೇಳಿ ತನ್ನ ತಂಗಿಯಾದ ರುಕ್ಮಿಣಿಯನ್ನ ತನ್ನ ಸ್ನೇಹಿತನಾದ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಿಬಿಟ್ರಾಯ್ತು ಅಂತ ವಿಚಾರ ಮಾಡಿ ಶಿಶುಪಾಲನನ್ನ ಕರೆದು ಕೈ ಮೇಲೆ ಕೈ ಇಟ್ಟು ನನ್ನ ತಂಗಿಯನ್ನ ನಿನಗೆ ಧಾರೆ ಎರೆದು ಕೊಡ್ತೇನೆ ಅಂತ ಒಪ್ಪಂದ ಮಾಡ್ಕೊಂಡ್ಬಿಟ್ಟ ಇದು ಕರ್ಣೋಪಕರಣವಾಗಿ ರುಕ್ಮಿಣಿ ದೇವಿಯರ ಕಿವಿಗೆ ಬಿದ್ದಿದೆ
ರುಕ್ಮಿಣಿ ಎಂದ್ರು. ನಿತ್ಯಾಭಿಯೋಗ ದಂಪತಿಗಳು ನಾವು. ಇದು ಲಗ್ನ ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ಆಗ್ತಾ ಇರುವಂತಹ ನಾಟಕ. ಅಂಥದ್ದು ನನ್ನನ್ನ ದೂರ ಮಾಡ್ತೀಯ ನನ್ನ ಗಣನಿಂದ ಅಂತ ಹೇಳಿ ಮಾಡ್ತೀನಿ ತಡಿ ನಿನಗ ಅಂತ ಏನ್ ಮಾಡಿದ್ರೆ ಉಪಾಯ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನೋಡಿ ಒಂದು ಪತ್ರವನ್ನ ಬರೆಯೋಣ ಅಂತ ನಿರ್ಧಾರ ಮಾಡಿದ್ಲಂತೆ ರುಕ್ಮಿಣಿ ದೇವಿ. ಪತ್ರ ಬರಿಬೇಕು. ಆ ವಾಟ್ಸಪ್ ಇರ್ಲಿಲ್ಲವ, ಇಲ್ಲ ಬರೋಬ್ಬರಿ ಅಪ್ಡೇಟ್ ಆಗಿರ್ಲಿಲ್ಲ ಅವರು ಪಾಪ ಹಿಂದಿನ ನಮ್ಮ ಹಳೆ ಮಂದಿ. ಪತ್ರ ಬರಿಬೇಕು ಅಂತ ಪತ್ರ ಬರೆದಿದ್ದಾಳೆ. ಆ ಪತ್ರವನ್ನು ತೆಗೆದುಕೊಂಡು ಹೋಗುವ ಯಾರೀಗ? ಯಾಕೆ ಈಕಿ ಅಂತೂ ಹೋಗೋಂಗಿಲ್ಲ, ಸುತ್ತಮುತ್ತ ರಾಕ್ಷಸರು. ಅವಾಗ ಒಬ್ಬ ಮನಿ ಪಾಪ ಬ್ರಾಹ್ಮಣ ಬರ್ತಿದ್ನಂತೆ ಪೂಜಾಕ್. ಇಂಥ ಟೈಮ್ನಾಗ ಈ ಬ್ರಾಹ್ಮಣ ಸಿಕ್ಕಾಕೋತಾರೆ. ಏನು ತಾರ ನಮ್ಮ ಹತ್ರ ಬರುದಿಲ್ಲ, ಭಾರಿ ರಿಜಿಡ್ರಿ, ಭಾರಿ ಗಂಭೀರ, ಭಾರಿ ಹೇಳಿದ್ನಲ್ಲ ಆಗ್ಲೇ. ಅಲ್ಲಿಂದ ಇಲ್ಲಿ ಬರೋ ತನಕ 2,000 ರೂಪಾಯಿ ನೋಡಿರ್ತದೆ ಪರ್ಸ್ನಾಗ. ಅದು ಹತ್ತತ್ರ ಬರುವ 10 ರೂಪಾಯಿ ಇರ್ತದ. ಅದು ಇಲ್ಲಿ ಹಾಕ್ತಾರ 9 ರೂಪಾಯಿ ತಕೊಂಡ್ ಹೋಗಿರ್ತಾರ. ಆ 10 ರೂಪಾಯಿ ಬಸ್ ನಾವು ಕೊಟ್ರೆ ಬಟ್ರೆ ಅಂತ ಮುಖದ ಮೇಲೆ ಹಾಕೊಂಡು ತಗೊಂಡ್ ಹೋಗ್ರಿ ನೆಕ್ಸ್ಟ್ ಟೈಮ್ ಕೊಡ್ರಿ ಅಂತ 10 ರೂಪಾಯಿ. ಈಕೆ ಲಕ್ಷ್ಮೀ ನಮ್ಮ ಹತ್ರ ಬರೋ ಪದ್ಧತಿ ರೀ ಈಕೆ. ಆದ್ರೆ ಈಕೆ ಪ್ರಚಾರಕ್ಕೆ, ಈಕೆ ಗಂಡನ ಪ್ರಚಾರಕ್ಕ ನಾವ ಬೇಕು. ಭಾರಿ ಇದು. ಆಕಿ ರುಕ್ಮಿ ಕಣ್ಣು ಬಿಟ್ಟು ಬ್ರಾಹ್ಮಣನ್ ಕರೆದ್ಲು. ಹೌದಾ, ಏನವ್ವ ನಮ್ಮವ್ವ ನನ್ನ ಮೇಲೆ ಕಣ್ಣು ಬಿಟ್ಟು ಏನ್ ಸಮಾಚಾರ, ಏನ್ ಕೆಲಸ? ಏನಿಲ್ಲ, ಈಗ ಒಂದು ಪತ್ರ ಬರ್ದೀನಿ, ತಗೊಂಡು ಅದನ್ನ ದ್ವಾರಕಾಧೀಶನಿಗೆ ಮುಟ್ಟಿಸಿ ಎತ್ ಹಾಕೊಂಡು ಬಾ ಅಂತನ್ಲಕ್ಕಿ. ಅವ ಬ್ರಾಹ್ಮಣ ಅಂದ, ಕೊಟ್ಟು ಬರೋದಟ್ಟ ನಮ್ದು ಎತ್ತ ಹಾಕೊಂಡ್ಬರೋ ಪದ್ಧತಿ ಬ್ರಾಹ್ಮಣರಲ್ಲ, ಕೊಟ್ಟು ಬರ್ತೀನಿ ಅಂತ. ಭಾರಿ ಜಬರ್ದಸ್ತ್ ಹೆಣ್ಮಗ್ಳರಿ ಅದು. ರುಕ್ಮಿಣಿ ಶಿವಜಿಯ ಕೇಳಬೇಕು. ಇವ್ಯಾವ ನಮ್ಮ ಮಾತು ನಮ್ದಲ್ಲ, ಎಲ್ಲಾ ರಾಜರ ಮಾತುಗಳು, ಎಲ್ಲಾ ರಾಜರ ಮಾತುಗಳು. ನಾವು ಶ್ಲೋಕ ಹೇಳಿಕ್ ಸಮಯ ಇಲ್ಲ ಅಷ್ಟೇ. ಆಯ್ತು ಅಂತ ಬ್ರಾಹ್ಮಣ ತಗೊಂಡು ಹೊರಟ. ಹೋದ್ರೆ ಈ ಕಡೆಗೆ ಶಿಶುಪಾಲನ ವಿವಾಹ ನಿರ್ಧಾರ ಆಗಿದೆ. ಈ ಕಡೆ ರುಕ್ಮಿದೇವಿ ಪತ್ರ ಬರೆದಿದ್ದಾಳೆ, ಅದನ್ನ ಕೊಟ್ಟು ಕಳಿಸಿದ್ದಾಳೆ. ಹೋಗಿದ್ದಾನೆ ಕೃಷ್ಣ, ದ್ವಾರಕಾದಲ್ಲಿ ಇದ್ದಾನೆ. ಬ್ರಾಹ್ಮಣ ಪ್ರವೇಶ ಮಾಡ್ತಾ ಇದ್ರೆ ದೂರದಿಂದ ಕೃಷ್ಣ ನೋಡದ. ತಾನೇ ಓಡಿಕೊಂಡು ಬಂದು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಬಂಗಾರದ ಪರಾತ ಇಟ್ಟುಕೊಂಡು ಅವನಿಗೆ ಪಾದ ಪ್ರಕ್ಷಾಲನೆ ಮಾಡ್ತಾ ಇದ್ದಾನೆ ಕೃಷ್ಣ. ಸಂದೃಷ್ಟಂ ಧನ ಮುಭಯಂ ಅಮಾಕೃತಮಸ್ಮಭ್ಯಂ ದತ್ತಾಂಬರೂನಶ್ಚ ಮನ್ಯುಃ ಧಿಯಂದರಾನ ರುದಾಗೆ ಷುಷತ್ರ ವತ್ಪರಾಜಿತಾಸು ಅಪನಿಲಯಂತಾಂ. ಓಂ. ಬ್ರಾಹ್ಮಣರ ಪಾದ ತುಳಿತಾನಂತೆ. ಯಾಕೆ ಗೊತ್ತಾ? ಪಂಚಾಗ್ನಿ ಸಹಿತ ಬ್ರಾಹ್ಮಣ ಅಂತ ಕಠೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಹೇಳ್ತಾರೆ. ಬ್ರಾಹ್ಮಣ ಸುಮ್ನೆ ಮನೆಗೆ ಬರೋದಿಲ್ಲ. ಯಾವುದೇ ಉದ್ದೇಶದಿಂದಲೂ ಬ್ರಾಹ್ಮಣ ಮನೆಗೆ ಬಂದ್ರೆ ಅವನು 5 ಅಗ್ನಿ ತಗೊಂಡ್ಬಂದಿರ್ತಾನಂತ. 5 ಅಗ್ನಿ ಶಾಂತ ಮಾಡೋದು ಯಜಮಾನರ ಜವಾಬ್ದಾರಿ. ಇದನ್ನ ಹೇಳ್ಬಿಟ್ಟೆ ಅಂದ್ರೆ ಬ್ರಾಹ್ಮಣರು ಬೇಡ, ಕಡಿಯೋದ್ರು ಬೇಡ, ಸುಮ್ ತಣ್ಣಗರ ಬಿಟ್ಟಿವ್ರಪ್ಪ. ಇವ್ರು ಸುಮ್ನೆ ಬರುದಿಲ್ರಿ ಇವ್ರು ಬ್ರಾಹ್ಮಣರು. ಮತ್ತೆ ಅವ ಬ್ರಾಹ್ಮಣ ಇರ್ಬೇಕಾ? ಮತ್ತೆ ಅವ ಚೀಟಿ ಚಪಾಟಿ ಬ್ರಾಹ್ಮಣ ಇರ್ಬಾರ್ದು. ಮತ್ತೆ ಅದೊಂದು ಬ್ರಾಹ್ಮಣ ಬೇರೆ ಕ್ಯಾಟಗರಿ ಅದ. ಅವ ಬ್ರಾಹ್ಮಣ ಅಂದ್ರೆ ಏನ್ರಿ? 6 ಕೆಲಸ ಮಾಡ್ತಿರ್ಬೇಕು. ನೀವು ಅಬ್ಸರ್ವ್ ಮಾಡ್ಬೇಕು, ಅದನ್ನ ನಿಮ್ ಜವಾಬ್ದಾರಿ ಅದು. ಬ್ರಾಹ್ಮಣ ಯಾರು? ಅವ ನಿತ್ಯ ಪಾಠ ಪ್ರವಚನ ಹೇಳಿಕತಾನೋ ಇಲ್ಲೋ ನೋಡ್ಬೇಕು. ಅವ ಯಜ್ಞ ಮಾಡ್ಲಿಕತಾನೋ ಮಾಡಿಸ್ಲಿಕತಾನೋ ಇಲ್ಲೋ ನೋಡ್ಬೇಕು. ಮತ್ತ ದಾನ ತಗೋತಾನ, ಅದು ಧ್ವನಿ ಬರುವುದ್ರಿ ಕೊಡೋದಕ್ಕ. ಯಾವ ಭಾಗ ಹೊತ್ಕೊಂಡ್ಬಿದ್ದಂತ ಸತ್ತೂರ್ ಬಂದೆಲ್ಲ ಹೋಗಿ ಎಲ್ಲ ನಾವು ಯಾರು ಕೈ ಕೊಡೋ ಕೈಯ ಕೊಡೋಲ್ರಿ. ಅವ ಸಡಿ ಅವಧಾನಿ ಅವ್ರು ಬಂದ್ರು, ಸರಿ ನಿಮ್ಗೆಲ್ಲ ಗೊತ್ತೋದಿಲ್ಲ ಇವನ ಏ ತಗೊಳ್ಳೋ ಅಂತ ಕೂಡ ಕೈ ಹಚ್ಬಿಟ್ರಿ. ಅವಂಗ ಕೊಡೋದು ಅನ್ನೋದು ಸ್ವಲ್ಪ ಗೊತ್ತೇ ಇಲ್ಲ. ಅವಂಗ ಡಿಕ್ಷನರಿ ಒಳಗ ತಗೊಂಡ್ ಕೂಡ ಕೈ ಎತ್ತಿದವ ಹೇಳ್ಕೊಂಡ್ಬಿಟ್ಟು ಹೆಂಗಿರ್ತದ್ರಿ ಅದು. ದಾನದ ಭಾರಿ ಮಹಿಮಾ. ಹಿಂಗ ರುಕ್ಮಿಣಿ ಕಲ್ಯಾಣದಲ್ಲಿ ಆ ರುಕ್ಮಿಣಿ ದೇವಿಯರು ಪತ್ರವನ್ನ ಬರೆದ್ರೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ತಗೊಂಡು ಹೋದ್ರೆ ಪರಮಾತ್ಮ ಪಾದ ತೊಳೆದಿದ್ದಾನೆ, ಕುಡಿಸಿದ್ದಾನೆ. 5 ಅಗ್ನಿ ಹೇಳಿಕ್ ಹೋಗುದಿಲ್ರಿ. ಯಾಕೆ ಮುಂದಿನ ಸಲ ಮತ್ತೆ ಬರ್ಬೇಕಾಗ್ತದೆ. 6 ವರ್ಷ ಸಂಕಲ್ಪ. ಅದಕ್ಕ ಏನು ಬಂದದ್ದು ಅಂತ ಕೇಳಿದ. ಬ್ರಾಹ್ಮಣರು ಇಷ್ಟು ದೂರ ಸುಮ್ನೆ ಬರಂಗಿಲ್ಲ. ಏನ್ ಬಂದದ್ದು, ಏನಾಗ್ಬೇಕು? ಅವನ್ ನಿನ್ನಿಂದ ನನಗೇನಾಗಬೇಕಾಗಿಲ್ಲ, ನನ್ನಿಂದ ನಿನ್ಗಾಗು ಅನ್ನೋ ಬ್ರಾಹ್ಮಣ. ಏನು ತಗೋ ಇದು ಪತ್ರ ಅಂತ ಕೈಗಿಟ್ಟ. ಕೃಷ್ಣಂದ ಯಾರು ಕೊಟ್ಟದ್ದು? ವಿದರ್ಭ ದೇಶದ ರಾಜಕುಮಾರಿ ಯುವರಾಣಿ ಕೊಟ್ಟಾಳ, ಹುಡುಗಿ ಕೊಟ್ಟಾಳ. ದೂರಿರು ಅಂದ್ಬಿಟ್ಟ ಕೃಷ್ಣ. ಅದನ್ನ ಅವ್ನ ಕೈಗೆ ಹೋಗೋದು ಬಿಟ್ಟ. ನೋಡ್ರಿ, ಇಲ್ಲಿ ಕೃಷ್ಣನ ರಾಜಕೀಯ ಏನು ಅಂತ ಗೊತ್ತಾಗ್ತದೆ. ಇದೇ ಜಾಗದಾಗ ನಾವಿದ್ದಿದ್ರೆ ರೂಮ್ನಾಗ ಹೋಗಿ ಮಂಚದ ಬುಡಕ್ ಹೊಕ್ಕೊಂಡು ಅದನ್ನ ಪತ್ರ ಓದಿ ಅದಕ್ಕೊಂದು ಉಪಾಯ ಕೊಟ್ಟು ಅದಕ್ಕೊಂದು ನಾಮಪತ್ರ ಬರುದು ಅದನ್ನ ಹುಡುಕ ಯಾರಿಗೆ ನಮ್ಮ ಆತ್ಮ ಸಹಿತ ಅವ್ನ್ ಕೊಟ್ಟು ಅದನ್ನ ರಹಸ್ಯವಾಗಿ ಕಳಿಸಿ ಕಡೆಗೆ ಲಗ್ನ ಆಗಿ ಸಗಣಿ ತಿಂದು
ಸಮಾಜದಿಂದ ಬಹಿಷ್ಕೃತನಾಗಿ ಹಾಳಾಗಿ ಹೋಗ್ತಿದ್ದೀರಿ. ಕೃಷ್ಣ ಎಷ್ಟು ಚಂದ ರಾಜಕೀಯ ಮಾಡ್ದ ನೋಡಿ, ಏನ್ ಆಶ್ಚರ್ಯ. ಇದನ್ನ ನೋಡ್ಬೇಕು, ಗಮನಿಸ್ಬೇಕಾದದ್ ನಾವು. ಕೃಷ್ಣ ಏನ್ ಮಾಡ್ದ, ಹುಡುಗಿ ಕೊಟ್ಟಾಳ, ದೂರಿರು ಒಂದು ಬಿಟ್ಟವ. ಇವ ಅಂದ ಹಿಂಗೆ ಯಾಕ ಅಂತ, ತಡಿ ಒಂದ್ ನಿಮಿಷ ಅಂತ ಹೇಳಿ ಅವನದು ದ್ವಾರಕಾದೊಳಗ ಬೊಂಗ ಹಚ್ಚಿದ್ರಿ. ಅವ ಬೊಂಗ ಗೊತ್ತಲ್ಲ, ಇಲ್ಲ ಮೈಕಡಿ ಅನೌನ್ಸ್ ಮಾಡಿಬಿಟ್ಟ. ಏನು ಅಂತಂದ್ರ, ವಿದರ್ಭ ದೇಶದಿಂದ ಆಚಾರ ಬಂದಾರ, ಸ್ಪೆಷಲ್ ಆಚಾರ ಉಪನ್ಯಾಸ ಮಾಡ್ತಾರಂತ, ಎಲ್ಲರೂ ಬರ್ಬೇಕಂತ ಅಂತ ಬೊಂಗಾದೊಳಗ ಅನೌನ್ಸ್ ಮಾಡಿ, ಶುಕ್ರವಾರಕ್ಕೂ ಮಾಡ್ಕೋತಾರಲ್ಲ ಇವ್ರು, ಹಂಗ ಅನೌನ್ಸ್ ಮಾಡಿಬಿಟ್ಟ ಕೃಷ್ಣ. ಈ ಕೃಷ್ಣನ ಕಂಡು ಹಿಡ್ದಿದ್ರಿ ಬೊಂಗ ಮಸ್ಟ್ ಅನೌನ್ಸ್ ಮಾಡ್ದ. ಇವ ಬ್ರಾಹ್ಮಣಂದ, ನಮಗ ಹೇಳಿದ ಉಪನ್ಯಾಸ ಚೀಟಿ ಚಪಾಟಿ ನೋಡ್ಕೊಂಡ್ ಮಾಡೋದು ವಚನ. ಏನ್ ಟಾಪಿಕ್ ಅನ್ನವ ಬ್ರಾಹ್ಮಣ, ಟಾಪಿಕ್ ಹೇಳಪ್ಪ ಕೃಷ್ಣ. ಏನಿಲ್ಲ, ಪತ್ರ ಓದೋದ ನಿನ್ ಟಾಪಿಕ್ ಒಂದು. ಅವಾಗ ಬ್ರಾಹ್ಮಣ ಅಂತಾನ, ಏನ್ ಸ್ವಾಮಿ ನಿಮ್ ಲ್ಯಾಂಗ್ವೇಜ್ ನಾಗ ಹೇಳ್ಬೇಕು ಅಂದ್ರೆ ಇದು ಲವ್ ಮ್ಯಾರೇಜ್ ರೀ, ಲವ್ ಕಮ್ ಕಿಡ್ನಾಪ್ ಕಮ್ ಅರೇಂಜ್ ಮ್ಯಾರೇಜ್ ರೀ ಕೃಷ್ಣಂದು. 8 ನಮೂನಿ ಲಗ್ನ ಹೇಳ ನಮ್ ಶಾಸ್ತ್ರದೊಳಗ. ಗಾಂಧರ್ವಿ ವಿವಾಹ ಅಂತಂದ್ರೆ ಲವ್ ಮ್ಯಾರೇಜ್ ಅಂತ ಅರ್ಥ ಅದು. ಈ ಲವ್ ಮ್ಯಾರೇಜ್ ಅಂದ್ರೆ ಸ್ವಲ್ಪ ಅಕ್ವರ್ಡ್ ಅನಿಸ್ತದ, ಇವ್ ವಿಡಿಯೋ ಮಾಡ್ಲಿಕ್ತಾರಪ್ಪ, ಗಾಂಧರ್ವಿ ವಿವಾಹ ಅಂತ ಹೇಳ್ಬೇಕ. ಅದಕ್ಕ ಈ ಲವ್ ಮ್ಯಾರೇಜ್ ಇದು ಲೆಟರ್, ಲವ್ ಲೆಟರು ಬೇಡ ಅಂತಂದ. ಸುಮ್ಮನೆ ಹೇಳಮ್ಮ, ನಿನಗೆ ಏನ್ ಕೊಡ್ಬೇಕು ಕೊಡ್ತೀನಿ ಅನ್ನೋ ಕೃಷ್ಣ. ನಮಗೆ ನಮ್ ಪ್ಯಾಕೆಟ್ ಸಿಗ್ರಾದ್ರೆ ಎದ್ರಿ ಪ್ಯಾಕೆಟ್ ಇತ್ತ ಅಂತಂದ್ರೆ ಬಾಯಿ ಪಟ 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 ಅಂತ ಇರ್ತದೆ. ಆಯ್ತು ಅಂದ, ನಿಮ್ ಹಣೆ ಬರ ಪ್ರಾರಬ್ಧ ಅಂದ, ಬ್ರಾಹ್ಮಣ ಮಣಿ ಹಾಕಿ ಕುಡಿಸ್ಬಿಟ್ಟ ಕೃಷ್ಣ. ಮೈಕಿಟ್ಟಾನ, ಓಟ್ರು ಬಂದ್ರು ದ್ವಾರಕ ಎಲ್ಲಾ ಜನ ಸೇರಿದ್ರು. ಜನಸ್ಥೋಮ ಸುರು ಹಚ್ಚಿಬಿಟ್ರಿ ಪತ್ರ. ಏನ್ ಪತ್ರ ರೀ, ರುಕ್ಮಿಣಿ ದೇವಿ ಬರೆಯೋ ಪತ್ರ ಅಂದ್ರ, ನಮಗೆ ಪತ್ರ ಬರೆದ್ರ 20 ಮಾರ್ಕ್ಸ್ ಚಂದ ಪತ್ರ ಬರೆದ್ರ. ಅದು ಈಕೆ 1 ವರ್ಷ ಪಾಠ ಹೇಳ್ಸ್ಕೊಂಡು, ಇವ ರೆಸ್ಪೆಕ್ಟ್ ವೈಫ್ ಪತ್ರ ಬರ್ಬೇಕಾದ್ರೆ ರೆಸ್ಪೆಕ್ಟೆಡ್ ವೈಫ್ ಅಂತ ಬರೀತಾನೆ, ಟೀಚರ್ ಬರ್ಬೇಕಾದ್ರೆ DL ಟೀಚರ್ ಅಂತ ಬರೀತಾನೆ. ಅಲ್ಲ, ಅದು ಪಾಪ ವಸ್ತು ಸ್ಥಿತಿ ರೀ ಅದ. ಈಗ ಪತ್ರ ಬರಿಬೇಕು ಅಂತ ಹೇಳ್ಸ್ಕೊಂಡು ಬರೆಯುವ ಹಣೆ ಬಾರ್ದು ನಿಮ್ದು 20 ಮಾರ್ಕ್ಸಿಗೆ. ಏನು ಪತ್ರ, ಒಬ್ಬ ಪತ್ರ ಬಂದಿದ್ರಿ, ಗಂಡ ಎಮರ್ಜೆನ್ಸಿ ಅಂತ ಬೆಂಗಳೂರು ಧಾರವಾಡದಿಂದ ಇಮಿಡಿಯೇಟ್ ಪತ್ರ ಹಾಕಿದ್ಲಕ್ಕೆ. ಒಂದು 4 ದಿವಸ ಪತ್ರ ಹಾಕಿದ್ಲು. ಏನ್ ಪತ್ರ ಇತ್ತು, ನಾಳೆ ನೀಡಿ ಬೋಳಿ ಕಿಟ್ಟಿ ನಿನ್ನ ಶ್ರಾದ್ದ ನಡಿಲಿಕ್ಕದ, ಇತಿ ನಿನ್ನ ಹೆಡಂತಿ ಅಂತ ಪತ್ರ ಬಂದ್ಬಿಟ್ಟಿದ್ಲು. ಅವ ಎಲ್ಲಾ ಬಿಸ್ನೆಸ್ ಬಿಟ್ಟು ಬಂದ್ವಿ ಹೊಳ್ಳಿ, ಹಂಗ್ ಬೇರೆ ಏನಿಲ್ಲ, ಅದು ಹೈಲೈಟ್. ನಿನ್ನ ಶ್ರಾದ್ದ ನಡಿಲಿಕ್ಕದ ಅನ್ನೋದು ಹೈಲೈಟ್. ಏನ್ ಜಗಳ ಆಗ್ತಿರ್ತದೆ, ಗಂಡ ಹೆಂಡತಿ ಅಂದ್ಮೇಲೆ ಉಣ್ಣು ಮಲ್ಗೋ ತನಕ ಜಗಳ ಇರ್ತದೆ. ಬಂದು ಏನೇ ಇದು ಅಂತಂದ. ಏನಿದು, ನಾಳೆ ನೀಡಿ ಬೋಳಿ ಕಿಟ್ಟಿ ಹಂಗೆಲ್ಲ ಅನ್ಬಾರ್ದವ, ಏನಂತ ಪದ ಉಪಯೋಗಿಸಬಾರ್ದು ಅಂತ. ಅಕ್ಕಿ ಅಂದು, ಚೇರಿ ಹಂಗೆಲ್ಲ ಮಾತಾಡ್ಬೇಡ್ರಿ, ಸೈ ಚಂದ ಓದ್ರಿ ಅಕ್ಕಿ, ನೀನ ಓದ್ಬೇಡ ಅಂತ. ಆಕಿ ತನ್ನ ಹೆಂಡತಿ ತನಗೆ ಅರ್ಥ ಆಗುತ್ರಿ, ನಮ್ದು ಹಂಗೆ ಇರ್ತಾವ್ರಿ ಇವು. ಹಾಗೆ ಅಂದು, ಇದು ಮೊದಲ್ ನೀವು ಹೋದ್ರಿ, ನಳದ ನೀರು ಬಹಳ ಕಷ್ಟ ಆಗ್ಯದ ಅಂತ ಬರ್ದೀನಿ ಅನ್ನೋದಕ್ಕೆ ಧಾರವಾಡದಾಗ ನಾಳೆ ನೀಡಿ ಬೋಳಿ ಕಿಟ್ಟಿ ಅಂತ ಬರ್ದಿಟ್ಟಾಳ್ರಿ. ಅದು ಅವ ಅಂದ, ಅದ್ ಹೆಂಗಾರ ಹಾಳಾಗೋಕೊಳ್ಳಿ, ನೀನ್ ಶ್ರಾದ್ದ ಹೇಳಿಕದ ಅಂದೆಲ್ಲ ಮಾಡೋಣ. ಆಕಿ ಶಾಂತಂ ಪಾಪಂ ಅನ್ಲಕ್ಕಿ, ಏನದು ಅಲ್ರಿ, ಮಗಳ ಹೆಸರು ಶ್ರದ್ಧಾ, ಅದು ಹೆಜ್ಜೆ ಅಂಬಿಗಳ ಹೆಜ್ಜಿತ್ತು, ಹೆಜ್ಜೆ ಹಿಡಿಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೇಕಾಗಿದೆ. ನಿಮ್ ಶ್ರದ್ಧಾ ನಡಿಲಿಕತ್ತಾಳ ಅನ್ನೋದನ್ನ ನಿಮ್ ಶ್ರಾದ್ದ ನಡಿಲಿಕ್ಕೆ ಹಾಗೆ ಇತಿ ನಿನ್ನ ಹೆಂಡತಿ ಅಂತ ಮತ್ತೆ ಹೆಂಡತಿ ಹೋಗಿ. ಇದು ನಾವು ಪತ್ರ ಬರೆಯೋ ಕ್ರಮ ರೀ. ನಾವು ಪತ್ರ ಬರೋದು ಹಿಂಗಾಗ್ತಿರ್ತಾವ ಎಲ್ಲಾ ಪತ್ರಿ. ಏನ್ ಅಕ್ಷರ ಜ್ಞಾನ ಇಲ್ಲ, ಏನು ಸಂಸ್ಕೃತ ಕನ್ನಡ ಓದೋ ಭಾಷೆ ಬೇರೆ, ಆಡೋ ಭಾಷೆ ಬೇರೆ, ಬರೆಯೋ ಭಾಷೆ ಬೇರೆ ಅಂತೆಲ್ಲ ಅವರಿ ಯಾವ ಗೊತ್ತಿಲ್ಲ. ಸೋ ಕಾಲ್ಡ್ ಎಜುಕೇಟೆಡ್ ಫೆಲೋಸ್ ನಾವು. ಅದಕ್ಕ ಪತ್ರ, ಎಂಥ ಪತ್ರ ರುಕ್ಮಿಣಿ ಬರಿಬೇಕಾದದ್ದು, ಸಾಕ್ಷಾತ್ ಲಕ್ಷ್ಮೀ ದೇವಿ. ಈಕಿಗೆ ಪತ್ರ ಅನ್ನೋ ಕಾನ್ಸೆಪ್ಟ್ ಕಂಡು ಹಿಡ್ಕೊಟ್ಟವನ ನಮ್ಮ ಪರಮಾತ್ಮ. ಮತ್ತು ಕಾಗದ ಬಂದದ ಕಮಲ ನಾಭನದು ದಾಸರಂತ, ಗೆಜ್ಜೆ ಕಾಲ್ ಕಟ್ಟೀರೆಂಬೋ ಕಾಗದ ಬಂದದ, ಹೆಜ್ಜೆ ಹೆಜ್ಜೆಗೂ ಹರಿಹರಿ ಎಂಬೋ ಕಾಗದ ಬಂದದ, ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದದ. ಇದು ದಾಸರು ಹೇಳಿರ್ತಕ್ಕಂಥದ್ದು. ಪರಮಾತ್ಮ ನಮಗೆ ಪತ್ರ ಕಳಿಸಿದ್ದಾನೆ. ಇದೇ ಪರಮಾತ್ಮನ ಪತ್ರಗಳು. ರುಕ್ಮಿಣಿ ದೇವಿಯರು ಪತ್ರವನ್ನು ಬರೆದರೆ 9 ಶ್ಲೋಕಾತ್ಮಕವಾದದ್ರಿ. ಬಹಳ ರಸಸ್ಯಂದಿ. ಎಷ್ಟು ಆನಂದ ಆಗ್ತದೆ ಅಂದ್ರೆ ಅದನ್ನ ಎಲ್ಲಿ ಹೆಂಗೆ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯಾಚ್ಯುತಾ ವಿಶತಿ ಚಿತ್ತಮ ಪತ್ರಪಂ ಮೇ ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣದಾಮಭಿರಾತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನರುಣೀತ ಕನ್ಯಾ
ಕಾಲೇ ನೃಸಿಂಹ ನರಲೋಕ ಮನೋಭಿರಾಮೋ. ಹೀಗೆ 9 ಶ್ಲೋಕ ಇದೆ ರುಕ್ಮಿಣಿ ಬರೆದಿರತಕ್ಕಂಥದ್ದು. ಕೃಷ್ಣ ಶ್ರುತ್ವಾ ಗುಣಾನ್, ನಾನ್ ಪತ್ರ ಬರಿತಾ ಇದ್ದೀನಿ. ಏನ್ರಿ ಇದು ಅನ್ನೋನ್ ಪರ್ಸನ್ ಹಿಂಗ್ ಪತ್ರ ಬರಿಬಾರ್ದು ಅಂತ ಬೈಬೇಡ ನಾನು. ಯಾಕ, ನಿನ್ನನ್ನ ನೋಡದೇ ಇರಬಹುದು, ಆದ್ರೆ ನೋಡ್ಬೇಕು ಅಂದ್ರೆ ಸಿಗುತ್ತೀಯಲ್ಲ ಮರ. ಇನ್ನು ದೇವ್ರು ನೋಡ್ಲಿಕ್ಕೆ ಸಿಗೋದಿಲ್ಲ. ಎಂಥ ಮಾಹಿತಿ ಇದನ್ನ ಕೊಡ್ತಾಳೆ ನೋಡ್ರಿ, ಮೆಸೇಜ್ ಕೊಡ್ತಾ ಇದ್ದಾಳೆ ಅಂದ್ರೆ ಲಕ್ಷ್ಮಿ, ದೇವ್ರನ್ನ ನೋಡ್ತೀನಿ ಅಂತ ಹಠ ಮಾಡಬೇಡ್ರಿ, ಸಿಗುದಿಲ್ಲಮ್ಮ. ಮತ್ತೆ ನಾ ಹೆಂಗ್ ಮಾಡೀನಿ ನೋಡ್ರಿ, ಹಂಗ ಮಾಡ್ರಿ ಅಂದ್ರು. ಏನು ಶ್ರುತ್ವಾ, ಅವನು ಕೇಳಿದ್ರೆ ಕಾಣಿಸ್ತಾನಂತ. ಇದೊಂದು ಅಪರೂಪದ ವಿಚಾರ. ದೇವ್ರು ಕೇಳಿದ್ರೆ ಕಾಣಿಸ್ತಾನಂತೆ, ದೇವ್ರನ್ನ ನೋಡಿದ್ರೆ ಕಾಣಿಸೋದಿಲ್ಲ. ನೋಡ್ಲಿಕ್ಕೆ ಹೋದ್ರೆ ಕಣ್ ಕೂಡಾದಿತ್ತು, ಕೇಳಲಿಕ್ಕೆ ಹೋದ್ರೆ ಭಗವಂತ ಎದುರಿಗೆ ನಿಂತಾನ. ಈ ಮೆಸೇಜ್ ಅನ್ನ ಕೊಡ್ತಾಳೆ. ಕೃಷ್ಣ ನಿನ್ನನ್ನ ನೋಡದೆ ಇರಬಹುದು ಕೃಷ್ಣ, ಆದ್ರೆ ನಿನ್ನ ಗುಣಗಳನ್ನ ಶ್ರುತ್ವಾ, ಕೇಳಿ 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 ಮನಸ್ಸೋತ್ ಹೋಗಿ ನಿನ್ನ ಮೇಲೆ. ಇನ್ನೊಂದು ಮೆಸೇಜ್ ಏನಂದ್ರ, ಲೌಕಿಕದೊಳಗ ನಾವ್ ಹೆಂಗ್ ಮಾಡ್ತಿರ್ತೀವಿ, ಒಂದು ಕನ್ಯಾ ಹೆಂಗ್ ಮಾಡ್ತಿರ್ತಾಳೆ, ಮನ್ಯಾಗ ಏನೇನ್ ನಡೆದಿರ್ತಾವ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪ್ರೀತಾಶ್ರುತಂ ಬಾಂಧವಾಹ ಕುಲಮಿಚ್ಚಂತಿ ಮೃಷ್ಟಾನ್ನಂ ಇತರೇ ಜನಾ. ಏನೇನ್ ನಡೀತಿರ್ತದ ಒಂದ್ ಲಗ್ನದ ಮನೆಯೊಳಗ, ಅಂದ್ರೆ ಲಗ್ನ ಫಿಕ್ಸ್ ಆಗ್ಬೇಕು, ಇನ್ನೇನ್ ವರ ನೋಡ್ಬೇಕಾಗ ಕನ್ಯಾ ಏನಂತಾಳ, ಕನ್ಯಾ ವರಯತೆ ರೂಪಂ, ನನ್ ಗಂಡ ನೋಡಿ ಚಂದ ಇದ್ರೆ ಸಾಕು, ಅಷ್ಟೇ ಪಾಪದರ್ದು ಬುದ್ಧಿ. ಒಳಗೆ ಏನದ ಬೇಕಾಗಿಲ್ಲ ಅದಕ್ಕೆ, ಚಂದ ಅವನಕ್ಕಿಂತ ಚಂದ ಇದ್ರೆ ಆ ಪಾಪ ಅಷ್ಟೇ ಇರ್ತದ. ಕನ್ಯಾ ವರಯತೆ ರೂಪಂ. ತಾಯಿ ಈ ಹರಡ್ ಕರಡ್ ಇರ್ತದ ನೋಡ್ರಿ, ಅದೇನಂತಿರ್ತದ ಅದು. ಮಾತಾ ವಿತ್ತಂ, ಅಳಿಯಂದ್ರು ಸೌಂಡ್ ಇದ್ದಾರು, ಇಷ್ಟೇ ರೀ ಪಾಪ ಹೆಣ್ಣಿಂದ. ದುಡ್ಡು ಇತ್ತಂದ್ರೆ ನನ್ನ ಮನೆ ಆ ಮಗಳು ಆರಾಮಿಟ್ಟ ಮನೆ. ಮಾತಾ ವಿತ್ತಂ ಪಿತಾ, ಇವ ತಂದಿರ್ತಾನಲ್ಲಕ್ಕಿನ್ನ ಅದಕ್ಕೆ ಅವ ತಂದೆ. ಅವ ಏನ್ ವಿಚಾರ ಮಾಡ್ತಾನ, ನಮ್ಮ ಹಳೆಯಂದ್ರೆ ಎಷ್ಟು ಫೇಮಸ್ ಇದ್ದಾರೆ ಅಂತ 4 ಮಂದಿ ಒಳಗೆ ಗುರುತಿಸ್ಕೋತಾನೋ, ಏನ್ 10 ಗೊತ್ತ 11 ಹಿಂಗ್ ಗುರುತಿಸ್ಕೋತ ಅದನ್ನ ವಿಚಾರ ಮಾಡ್ತಾನಂತವ. ಇನ್ನ ಬಂಧು ಬಳಗ ಬಂದಿರ್ತಾರಲ್ಲ ಅವ್ರಂತಾರಂತ, ಸೌಂದರ್ಯ ದುಡ್ಡು ಒಂದ್ ಕೆಲ್ಸ ತಗೊಂಡು ಏನ್ ಮಾಡ್ತೀರಿ, ಅವಂದು ಕುಲ ಏನದ ನೋಡ್ರಿ. ಮೊದಲ ಅವರಪ್ಪ ಅವರಜ್ಜ ಅವರೆಲ್ಲ ಬಾಡ್ಲಿ ಬಾಯಿ ಇದ್ರು, ಅದನ್ನ ನೋಡ್ರು ಯಪ್ಪ. ಪರಪರಾ ಪ್ರಾಪ್ತವಾಗಿ ಅವರು ಹಿಂಗ್ ಮಾಡ್ಕೊಂಡು ಗೊತ್ತಿರ್ತಿರ್ತಿ ಕೆಲವೊಬ್ಬರಿಗೆ, ಸೊಳ್ಳಿ ತುರಿದು ನಾವು ಅಂತಿರ್ತೀವಿ, ಅವ್ರು ಗಾಡಿ ಅಂತ ಅವರು. ಅದಕ್ಕ ಈಗೆಲ್ಲ ಆಕ್ಷನ್ ಗೊತ್ತಾಗ್ತಿರ್ತೇವೆ ನಮ್ಗೆಲ್ಲ, ಬ್ರಾಹ್ಮಣರು ಬಾಳ ಮುಂದೂರಿಗೆ ನಾವು. ಅದಕ್ಕ ಕುಲ ನೋಡ್ರಿ, ಅವನ್ ಸೌಂದರ್ಯ ತಗೊಂಡು ಒಂದ್ ದಿವ್ಸ ಮುಕ್ತಿ ಬರ್ತಾನವ, ನೌಕರಿ ಒಂದ್ ದಿವ್ಸ ಹೋಗ್ತದ, ದುಡ್ಡು ಒಂದ್ ದಿವ್ಸ ಹಾಳಾಗ್ ಹೋಗ್ತದ. ಅವನ ಕುಲ ಎಂಥದ್ದು, ವಂಶ ಎಂಥದ್ದು, ಅವ್ರಪ್ಪ ಅವ್ರ ಅಜ್ಜ ಅವ್ರ ಮುತ್ಯ ಅವರೆಲ್ಲ ಹೆಂಗಿದ್ರು, ಅವ್ರ ಜಾಯಿಂಟ್ ಫ್ಯಾಮಿಲಿ ಇತ್ತು ಏನ್, ಅದನ್ನ ವಿಚಾರ ಮಾಡ್ರಿ ಅಂತ ಬಂಧು ಅಂತಾರಂತ. ಇನ್ನೊಂದಿಷ್ಟು ಮಂದಿ ಬಂದಿರ್ತಾರೆ ನಿಮ್ಮಂತವ್ರು, ಏನು ಅಂದ್ರೆ ಉಪ್ಪಿಟ್ಟು ವರಾನೋ ಇಷ್ಟ ನಮಗೆ ಬೇಕಾಗಿದ್ದಿಷ್ಟ. ಮೃಷ್ಠಾ ನಮ್ಮಿದರೆ ಜನ ಇಟ್ಟರಿ ನಮಗೆ, ನಮ್ದು ಅಷ್ಟೇ ಇರ್ತದೆ ನಮಗೆ ಬ್ರಾಹ್ಮಣರು ಅಂದ್ರ. ಹಿಂಗ ಲಕ್ಷ್ಮೀದೇವಿ ಅಂತಾಳ, ಶ್ರುತ್ವಾ ಗುಣ, ನೀನು ಗುಣ ಕೇಳಿನಿ, ಇಂಪ್ರೆಸ್ ಆಗೀನಿ ಅಂತ ಇಷ್ಟ ತಿಳಿಬೇಡ ನೀನು. ಕೆಲವೊಬ್ರಿಗೆ ಗುಣ ಬಹಳ ಚಲೋ ಇರ್ತದ್ರಿ, ಆದ್ರೆ ನೋಡಿ ಕತ್ರಾಳ ಇರ್ತಾರ. ಕನ್ಯಾದಾನ ಮಾಡಿದ್ರಿ ನೋಡಿ ಹಿಂಗಿರ್ತಾನ, ಬೇಕಾದ್ರೆ ಗುಣವಂತ, ಕನ್ಯಾದಾನ ಹೆಂಗ್ ಮಾಡೋದು. ಅದಕ್ಕೆ ನೀನು ಗುಣವಂತ ಅಂದ ಮಾತ್ರಕ್ಕೆ ನಿನ್ನ ರೂಪದಲ್ಲಿ ವ್ಯತ್ಯಾಸ ಇಲ್ಲ. ಎಂಥ ರೂಪ ನಿಂದು, ಭುವನ ಸುಂದರ. ನೋಡಿ ಎಷ್ಟು ವಿಶೇಷಣ ಕೊಟ್ಲು, ಎಂಥ ವಿಶೇಷಣ. ಮನೋನಿಯಾಮಕರಾದಂತಹ ರುದ್ರದೇವರ ಮನಸ್ಸನ್ನೇ ವಿಕಾರಗೊಳಿಸಿದಂತಹ ರೂಪ ಅದು. ಕ್ಷೀರಸಾಗರ ಮಥನ ಸಂದರ್ಭದೊಳಗ ರುದ್ರದೇವರ ಅಬ್ಸೆಂಟ್ ಇದ್ರಿ, ಇವ್ರು ಮಾಡಿದ್ರು ಕಿಳ್ಳಿ ಮಾಡ್ಲಿ, ಇವ್ರು ಅಡ್ಮಿಟ್ ಆಗ್ಯಾರ ಕರೆಯೋದು ರುದ್ರದೇವರ ಅಂತ. ಹೋಗಿ ಸುಧಾರಿಸ್ಕೊಂಡ್ರಿ ಇಲ್ಲೊಂದು ಎಳ್ನೀರ್ ತಗೊಂಡು ಹೋಗಿ, ಅನ್ನಂಗ ಆ ರೂಪ ನೀವು ನೋಡ್ಲಿಲ್ಲ ಅಂತ ಕೇಳ್ಕೊಂಡ್ಬಿಟ್ಟು, ಇದು ಬಹಳ ಡೇಂಜರ್ ಇದು. ಬಟ್ ಅಲ್ಲಿ ಹೋಗಿದ್ದೆ ಪ್ರಸಂಗ ಏನು, ಅವ್ರಿಗೆ ಎಳ್ನೀರ್ ತಗೊಂಡು ಹೋಗ್ಯಾರ, ಆರಾಮಿದ್ದೀರೋ ಇಲ್ಲೊಂದು ಕೇಳಕ್ ಬೇಡ ನೋಡ್ಲಿಲ್ಲ ನೀನು, ಇಲ್ಲೇ ಇರಿ ನೀವು ಅಂತ ಇಷ್ಟು ಹೋಗ್ಬಿಟ್ರು. ಇವರಿಗೆ ಹೋದ್ರು ಅಜ್ಜನ ಹತ್ರ ಹೋದ್ರು, ಹೋಗಿ ನನಗೂ ನೋಡ್ಬೋದು, ಹರನೊಂದಿನ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು, ನಿನ್ನ ತರುಣಿ ರೂಪವ ನೋಡುವೆ ನೆನಲು ಹರಿತಾನ ಸುನಗಲು. ಬ್ಯಾಡಪ್ಪ, ನಿನಗೆ ತಡ್ಕೊಳಕ್ ಆಗುದಿಲ್ಲ ಆ ರೂಪ, ನಂಗ್ ಬೇಕಜ್ಜ, ನಂಗ್ ಸಣ್ಣ ಕೂಸಿದ್ರು ರುದ್ರ, ನಮಗ್ ಬಹಳ ದೊಡ್ಡವರು, ಪರಮಾತ್ಮನಿಗೆ ಏನಾಗ್ಬೇಕು. ನಕ್ಕೋತ ಆಯ್ತು ನಡಿ ಅಂತಂದ್ರು. ಕೆಲವೊಬ್ರು ಅಂತಿರ್ತಾರೆ, ಬೆಂಗಳೂರಿಗೆ ಹೋಗಿರ್ತೀವಿ,
ಆಚಾರ್ಯ ಇಲ್ಲೇ ನಮ್ಮ ಮನೆ ಮುಂದೆ ಸಲ ಬಂದ ಒಬ್ಬರು ಅಂತ. ಯಾಕೆ ಈಗ ಹೋದ್ರಿ ಶ್ರಾದ್ದ ಆಗ್ತದೆ, ಈಗ ಹೋದ್ರಿ ಶ್ರಾದ್ದ ಆಗ್ತದೆ ಕರ್ಕೊಂಡು ನಮ್ಮ ಮನೆಗೆ. ಆಚಾರ್ಯ ಇಲ್ಲೇ ನಮ್ಮ ಮನೆ ಮುಂದೆ ಸಲ ಬಂದಾಗ ಬನ್ನಿ ಅಂತ. ಕೆಲವೊಬ್ರು ಬೆಟ್ಟ ಇರ್ತಾರೆ, ಆಚಾರ್ಯ ಬಂದಾಗ ಬಂದು ಹೋಗಿ ಅಂದಿರ್ತಾರೆ. ಡೇಟ್ ಇಲ್ಲ, ಮೆಸೇಜ್ ಇಲ್ಲ, ಮ್ಯಾಪ್ ರೂಟ್ ಮ್ಯಾಪ್ ಇಲ್ಲ. ಹಿಂಗ ದೇವರು ಸಾರ್ವಕಾಲಿಕವಾಗಿ ಹೇಳ್ಬಿಟ್ಟ, ಅವ್ನು ಆತ್ ಹೋಗ್ ಅಂದ್ಬಿಟ್ಟ. ಯಾವಾಗ ಎಲ್ಲ ಏನೋ ತಿಳಿಲಿ, ಬೆಂಗಳೂರಿಗೆ ಅಂತ ಹೇಳಿದಾಗ ಹೇಳ್ಬಿಟ್ಟ. ಬೆಂಗಳೂರು ಯಾರಿಲ್ಲಪ್ಪ, ಮತ್ ಮುಂದೆ ಬೆಂಗಳೂರಿಗೆ ಹೋಗ್ಬೇಕು ನಾನು ಉಪನ್ಯಾಸಕ್ಕೆ. ಅದಕ್ಕೆ ಸುಮ್ ಹಂಗ ಹೆಸರು ತಗೊಂಡಷ್ಟ. ಅಂತೂ ಹೇಳ್ಬಿಟ್ಟ. ಒಂದ್ ದಿವಸ ಈ ಪಾರ್ವತಿ ದೇವಿ ತಾನು ಮತ್ತ ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೀನಿ, ಸ್ವಲ್ಪ ಡ್ರಾಪ್ ಮಾಡ್ರಿ. ಇವ್ರು ಬೈಕ್ ತಗೊಂಡ್ ಹೊಂಟ್ರು, ನಂದಿರಿ ಬೈಕ್ ಅನ್ನ ಮತ್ತೆ ಹತ್ಕೊಂಡ್ ಹೊಂಟ್ರು. ಗಂಡಸರು ನೋಡ್ರಿ ನಮ್ದು ಹೆಂಗದ ಹಂಗ ಅಲ್ಲಿ ನಡ್ದದ್ರಿ. ಮತ್ತೆ ಪಾರ್ವತಿ ದೇವಿ ಡ್ರಾಪ್ ಮಾಡಿದ್ರು. ಏನು ಲಘು ಬಾ, ನಾ ಬೇರೆ ಕಡೆಗೆ ಹೋಗ್ಬೇಕು, ನಾ ಇಲ್ಲೇ ಪಾರ್ಕ್ನಾಗ ಕೂತಿರ್ತೀನಿ ಅಂತ ಹೇಳ್ತಿರ್ತೀವಿ. ಇಲ್ಲೋ ಇವ್ರು ರುದ್ರದೇವರು ಮಾಡಿ ಒಂದು ವನದಲ್ಲಿ ಕೂತಾಗ ಇವ ಬಂದ್ರಿ, ಇವ ಮೋಹಿನಿ ರೂಪ ಹಾಕೊಂಡು ಪರಮಾತ್ಮ ಬಂದು ಅವನ ಮುಂದೆ ಚಂಡ ಆಡಿ ಚಂಡ ಉಳಿಗಿ ಬಿಟ್ಟ ರುದ್ರದೇವ್ರ ಮುಂದೆ. ಇದು ಹೆಲ್ಪಿಂಗ್ ನೇಚರ್ ಭಾರಿ ಆಕ್ಟಿವೇಟ್ ಆಗ್ತದೆ ನಿಮ್ಗೆ. ಹುಡುಗಿ ಉಳಿಸಿದ್ರೆ ಅದು ಯಾರು ಮುತ್ತೆ ಉಳಿಸಿದ್ರೆ, ಕೋಲ್ ಬಿಟ್ಟು ಮುತ್ತೆ ಅಂತಂದ್ರೆ ಮನೆ ಬಿಟ್ಟು ಸಾಯಿ ಮಾಡ್ದೆ ಇಲ್ಲೇ ಹೋಗ್ಬೇಕು ಅನ್ನೋದು. ಅದ ಒಂದು ಹುಡುಗಿ ಉಳಿಸಿದ್ರೆ ಅಯ್ಯೋ ಪಾಪ ಅಂದ್ರಿ, ಭಾರಿ ಆಕ್ಟಿವೇಟ್ ಆಗಿರ್ತದ್ರಿ ಹುಡುಗಿ, ಭಾರಿ ಧರ್ಮ ಪ್ರಜ್ಞೆ, ಭಾರಿ ಹೆಲ್ಪಿಂಗ್ ನೇಚರ್. ಈಗ ರುದ್ರದೇವರು ಓಡ್ ಹೋಗಿ ಆ ಚಂಡ ಎತ್ತಿ ಹಿಂಗ ಕೊಡ್ಬೇಕಾದ್ರೆ ಅವ ಸುಮ್ಮಿಸ್ ಹೋಗ್ಬೇಡ ಅವ ಹಿಂಗ್ ಮಾಡಿಬಿಟ್ಟ. ಶರೀರಕ್ಕೆ ಹೋಗ್ಬಿಟ್ರಿ ರುದ್ರದೇವರು. ಸೆರಗ ಪಿಡಿಗೆ ಬರಲು ನಾ ಹಿಡಿದಲ್ರಪ್ಪ ಇದು ಯಾವುದು. ಶರಗನ್ನು ಎಳಿಲಿಕ್ಕೆ ಅಂತ ಹೋದಾಗ ಪರಮಾತ್ಮ ತನ್ನ ರೂಪವನ್ನು ತೋರಿಸಿದ ಅಂತ ಅದನ್ನು ನೋಡಿ ಆಶ್ಚರ್ಯಪಟ್ಟರು ರುದ್ರದೇವರು. ಹೀಗೆ ರುದ್ರದೇವರ ಮನಸ್ಸನ್ನೇ ಕೆಡಿಸ್ತಾನ ಪರಮಾತ್ಮ ಅಂದ್ರೆ ಎಷ್ಟು ಲಾವಣ್ಯ ಇರಬೇಕು ಎಂತಾನ. ಅಂತಹ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ನಿನ್ನ ಮೇಲೆ ಮನಸೋತಿದ್ದೇನೆ ಅಂತೆಲ್ಲ ಬಹಳ ವಿಚಿತ್ರವಾಗಿ ಹೇಳಿದ್ದಾಳೆ. ಬರ್ಬೇಕಾದ್ರೆ ಎಲ್ಲಿ ಬರ್ಬೇಕು ಏನ್ ಬರ್ಬೇಕು ಅಂತ ರೂಟ್ ಮ್ಯಾಪ್ ಹಾಕಿ ಹೇಳ್ರಿ. ಈಗ ನಾವು ರೂಟ್ ಮ್ಯಾಪ್ ಅಂತ ತಿಳ್ಕೊಂಡು ಸಿಟ್ಟಿಗೆ ಅಂತ ರುಕ್ಮಿಣಿ ದೇವಿ ರೂಟ್ ಮ್ಯಾಪ್ ಹಾಕಿ ಎಲ್ಲಿ ಬರ್ಬೇಕು ಹೆಂಗ್ ಬರ್ಬೇಕು. ನೀ ಬರ್ಬೇಕಾದ್ರೆ ಕೋಳಿ ಹಿಡ್ಕೊಂಡ್ ಬಂದ್ ನಿಂದ್ಯಪ್ಪ ಕೃಷ್ಣ, ಮತ್ ಹೆಂಗ್ ಬರ್ಬೇಕು ನರಸಿಂಹನಾಗಿ ಬಾ ಅಂತ. ಯಾಕ ಆಜು ಬಾಜು ಫೈಟಿಂಗ್ ಅದ ಇಲ್ಲೇ ಸೀನು ಎಮರ್ಜೆನ್ಸಿ, ನರಸಿಂಹನಾಗಿ ಬರ್ಬೇಕು ಹೇಳಿ ಎಲ್ಲಿ ಬರ್ಬೇಕು. ಎಲ್ಲಾ ದಿಕ್ನಾಗು ಗೌರಿ ಪೂಜಾಕ್ಕ ಕರ್ಕೊಂಡ್ ಹೋಗ್ತಾರ, ಎಲ್ಲಾ ದಿಕ್ನಾಗು ಗೌರಿ ಗುಡಿ ಅವ, ನೀ ಆ ಗೌರಿ ಗುಡಿ ಬರ್ಬೇಕು ಅಂತ ಅಡ್ರೆಸ್ ಕೊಡ್ತೀನಿ ಅಂದಾಡ್ರಿ. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನ ಬದುರ್ ಗಿರಿಜಾಮುಪೇಯಾತ್. ಗೌರಿ ಪೂಜಾಕ ಅಂತ ಕರ್ಕೊಂಡು ಹೋಗ್ತಾರ ನನ್ನ. ನಾನ್ ಐಡಿಯಾ ಮಾಡಿ ಪೂರ್ವ ದಿಕ್ಕಿನಲ್ಲಿರುವಂತಹ ಗೌರಿ ಗುಡಿಗೆ ಬರ್ತೀನಿ, ಅತ್ಲಾಗ ಬಂದ್ ಅತ್ಲಾಗ ಪಾರಾಗೋಮು ಅಂತ ಹೇಳಿ ಎಲ್ಲಾ ಮೆಸೇಜ್ ಮಾಡಿದ್ದ. ಈ ಗೌರಿ ಪೂಜಾದ್ದು ನನಗ 16 ವರ್ಷ ಆತ್ರಿ ಲಗ್ನ. ಈಗ ಬುದ್ಧಿ ಗಟ್ಟಿ ಆಯ್ತು. ಏನ್ ಗೌರಿ ಪೂಜಾ, ಏನ್ ಗೌರಿ ಪೂಜಾ, ಏನಿದು ಮಹಿಮಾ. ನೀವು ಕೇಳ್ಕೊಳ್ಳಿ ಗಂಡಸ್ರು, ಹೆಣ್ಮಕ್ಳು ಏನಂತಾರ ಅನ್ಕೊಳ್ಳಿ, ಗಂಡಸ್ರು ಕೇಳ್ಕೊಳ್ರಿ ಏನು ಆ ಗೌರಿ ಪೂಜಾ ನೋಡ್ಬೇಕ್ರಿ ನೀವು. ಹಿಂಗ ಈಗ ಅಮ್ಮ ಹೇಳ್ಕೊಟ್ಬಿಡ್ತಾಳ್ರಿ, ಅದನ್ನ ನಾವು ಗೊತ್ತಿರ್ಬೇಕು. ಅರ್ಶನ ಕುಂಕುಮ ಮೌನ. ನಾನು ಏನಿದು ಈಗ ನಾನು ಬಹಳ ಲಗ್ನ ಹೋಗಿದ್ರಿ, ನಾನು ನೋಡಿ ಮಾಡೇ ಮಾಡ್ತಿರ್ತಾರೆ ಅವ್ರು. ಅವು ಮಾತಾಡ್ಸಿದ್ರು ಮಾತಾಡಿ ಏನಿದು ಮಹಿಮಾ ಏನಿದು. 16 ವರ್ಷ ಆದ್ಮೇಲೆ ಕಂಡಿಡ್ತೀನಿ, ನಿಮ್ಗೆ ಇವತ್ತು ಹೇಳ್ತೀನಿ ಪ್ರಾರಬ್ಧ ನಿಮ್ದು ಆಯ್ತು ಅರ್ಥ ಆಗಿ. ಹಿಂಗ ಆ ಮೌನ ಗೌರಿ ಋತ ಮಹಿಮಾ ಏನಂದ್ರ ಆ 1 ತಾಸ್ನಾಗ್ರಿ, ಅದು 1 ತಾಸು ಅರ್ಧ ತಾಸು ಇರ್ತದ. ಅದು ಅಷ್ಟ್ರೊಳಗೆ ಇಷ್ಟು ಪವರ್ ತಗೋತಾರಲ್ಲ, ಜನ್ಮ ಪೂರ್ತಿ ಗಂಡನ ಬಾಯಿ ಮೌನ ಮಾಡ್ತಾರೆ. ನನ್ ದುಃಖ ಮನ್ಯಾಗ ಹೇಳ್ಕೊಳಕ್ ಆಗೋದಿಲ್ಲ, ಮುಂದೆ ಹೇಳ್ಕೊಂಡಿಲ್ಲ. ಬಹಳ ಕಠಿಣ, ಬಹಳ ಕಠಿಣದಿಂದ ಆಚಾರ. ಅದಕ್ಕ ಉಪನ್ಯಾಸ ಅರ್ಧ ತಾಸ ಅನ್ಕೊಟ್ರೆ 1 ತಾಸು ಯಾಕೆ ಮಾಡ್ತಾರೆ ಅಂದ್ರೆ ಅಷ್ಟೇ ಒಂದು ಮಾತಾಡಿ ಹೋಗಿ ಮನೆಗೆ ಹೋದ್ರೆ ಬಾಯಿ ತೆಗಿಯೋದಿಲ್ಲ, ಸಮಸ್ಯೆ ಅದ. ಹಿಂಗ ಗೌರಿ ಪೂಜಾಕ್ ನಾನು ಅದು ಹೋಗ್ತೀನಿ, ಅಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬಿಡು. ಏನಂದಾಳ, ಒಂದು ವೇಳೆ ಈ ಪತ್ರ ನಿನ್ನ ಕಿವಿಗೆ ಬಿದ್ದು ಈ ಪತ್ರ ಓದಿದ ಮೇಲೂ ನೀನು ನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ ಅಂದ್ರೆ ಪ್ರಾಣವನ್ನೇ ಬಿಟ್ಟೇನು ಹೊರತು ಇನ್ನೊಬ್ಬರನ್ನ ನಾನು ಹೊರಸೋದಿಲ್ಲ ಅಂತ ಹೇಳಿ ರುಕ್ಮಿಣಿ ದೇವಿ ಪತ್ರ ಬರೆದಿದ್ದು. ನೀ ಆಚಾರವು ಬೊಂಗಾಳ ಮನಸ್ಸು ಮಾಡಿದ್ದಾರೆ ಅಲ್ಲಿ ಬರೋದಿಲ್ಲ. ಈಗ ಬೊಂಗಾಳ ಮ್ಯಾಲ ಕೃಷ್ಣ ಲಾಸ್ಟ್ ಚೇರ್ನೆ ಕೂತಿದ್ರಿ. ಅವ್ನ್ ಗೊತ್ತೈತಿ ಈ ಗಿರಾಕಿ ನನಗ ಬೀಳ್ತದಿಲ್ಲ ಅಂತ. ನೋಡ್ರಿ ನಮಗೂ ಒಂದು ಎಷ್ಟು ವ್ಯತ್ಯಾಸ ಆಯ್ತು ಅಂದ್ರೆ ಎಲ್ಲಾ ದ್ವಾರಕಾನಾಥನನ್ನೇ ನೋಡ್ತಾ ಇದ್ದಾರೆ. ಅವ ಲಾಸ್ಟ್ ಸೀಟ್ನಾಗ ಕೂತ್ಬಿಟ್ಟ. ನಿಂಗ್ ಹಲೋ ಹಲೋ ಆ ಎನ್ಕೋತ್ ಮೊಬೈಲ್ ನೋಡಿದ್ರು. ಕೃಷ್ಣ ನಿನಗೆ ಕರುಳಿಲ್ವೇನೋ, ಯಾಕೋ ಏನಾದ್ ಅಲ್ಲೋ ಆ ಹುಡುಗಿ ನಿನ್ನ ಮೇಲೆ ಇಷ್ಟು ಮನಸ್ಸಿಟ್ಟುಕೊಂಡಾಳಂತ, ನೀವ್ ಹೋಗ್ಲಿಲ್ಲ ಅಂದ್ರೆ ಸತ್ತ ಹೋಗ್ತೀನಿ, ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಅಂತಾಳ. ಅಂತ ಹುಡುಗಿನ ರಕ್ಷಣಾ ಮಾಡೋದು ನಿನ್ ಕರ್ತವ್ಯ ಅಲ್ವಾ. 3 ಜನ ಹೇಳಿದ್ರು ಕೃಷ್ಣಗೆ.
ನಮದು ಬೇರೆ ಕಾರ್ಯಕ್ರಮ. ಅದಕ್ಕ ನೋಡಿ ಎಷ್ಟು ಚಂದ ರಾಜಕೀಯ ಮಾಡ್ಕೊಂಡು ಏನಂತೀರಿ ಹಾಗಾದ್ರೆ ಅನ್ನೋ ಕೃಷ್ಣ ನಮಗೂ ಬೇಕಾಗಿತ್ತು ಅದ ಹುಡುಗಿ. ಏನಂತೀರಿ ಹಾಗಾದ್ರೆ ನೀವೆಲ್ಲ ಅಂದ ದೊಡ್ಡವರು ಹಿರಿಯರು ಎಲ್ಲ ಏನಂತೀರಿ ಹಂಗ ಮಾಡೋಣ ಏನನ್ನೋದು ತಲಿ ಹೋಗು ಅಕ್ಕಿನ ಕರ್ಕೊಂಡು ಬಾ ಮೊದಲೇ ನಮ್ಮ ಊರಿಗೆ ಅಂತಂದ್ರು. ಹಾಗ ಅಂತಂದು ಮತ್ ನೋಡ್ರಿ ಅಂದ ನೋಡೋದೆಲ್ಲ ಹೊರಡು ಅಂತೇನೆ ಆ ರಥ ತರಿಸಿದ್ರಿ ಅವ. ರಥ 2 ಕುದುರೆ ಹಾಕಿದ್ದ. ಯಾರಲ್ಲಿ ಅಂದ ಒಂದಿಬ್ರು ಬಂದ್ರು ಇನ್ನೊಂದೆರಡು ಕುದುರೆ ಕಟ್ಟಿರೋದಕ್ಕ. ಯಾಕೆ ಹಾರ್ಸ್ ಪವರ್ ಜಾಸ್ತಿ ಆಗ್ಬೇಕು ಸಾವಿರಾರು ಕಿಲೋಮೀಟರ್ದು ಆ ಹೆಚ್ಪಿರಿ ಕಾಲಿಂದ ಏನು ಕುದುರೆ ಇರ್ತದಲ್ಲ ಕೃಷ್ಣನ್ ರಥ. 4 ಕುದುರೆ ಕಟ್ಟಿಸಿಕೊಂಡು ರಥ ಏರಿದ್ದಾನೆ. ಹೊರಟು ನಿಂತ ಕೃಷ್ಣನಿಗೆ ಜೈಕಾರ ಹಾಕ್ತಾ ಇದ್ದಾರೆ, ನಿನಗೆ ವಿಜಯ ಆಗಲಿ ಅಂತ ಹೇಳಿ. ಮುಲ್ಲಾದ್ರಿ ಬ್ರಾಹ್ಮಣ ಬೆಪ್ಪು ಕಡೆ ಹಾಕೊಂಡು ಸತ್ತು ಮಸಡಿ ಹಾಕೊಂಡು ಕೂತ್ರಿ. ಇದು ಯಾಕೆ ಪ್ಯಾಕೆಟೇ ಬಂದಿರಿ ಇದು ಕೆಲಸ ಆಗೋದನ್ನ ಆಗ್ತಾ ಇವರಿಗೆ ಗಂಡ ಹೆಂಡತಿಗೆ ಕೃಷ್ಣಗೆ ರುಕ್ಮಿಣಿಗೆ ಮೋಸ ತೆಗಿ ನೋಡಿಲ್ಲ ಕೃಷ್ಣ ಇವನನ್ನ ಅಂತ ಪಾಪ ಸತ್ಯ ಮಸಡಿ ಹಾಕೊಂಡು ಕೂತಿತ್ತು. ಅವನೊಂದಿಲ್ಲ ಬ್ರಾಹ್ಮಣರು ಜೋರು ಮಾತಾಡೋಂಗಿಲ್ಲ ಯಾರಿಗೂ ಅಟ್ಟ ಬಹಳ ಕಟ್ಟದಲ್ಲಿ ಜೋರು ಮಾಡಿದ್ರಿ. ಒಬ್ಬಕ್ಕೆ 33 ತಾವ ಕಾರ್ಯಕ್ರಮ ತಾವ ಅಧಿಕ ಮಾಸದ್ದು ಹಿಂಗ ಕರಿಸಿ ಸತ್ತೂರಿ ಕರಿಸಿ ಆಚಾರ ಹಿತ್ತಲ್ದಾಗ ನಾವು ಆಕ್ಚುಲಿ ಕುಂಬಳಕಾಯಿ ಬೆಳಿತೀವಿ. ಒಂದು 33 ಕುಂಬಳಕಾಯಿ ಕೊಟ್ಲಕ್ಕೆ ನಾವು ಒಳ್ಳೆ ಅನ್ನೋ ಪದ್ಧತಿ ನಮ್ಗೆ ಇರುತ್ತೆ. ಅನ್ನಬಾರ್ದು ಅಂತ ಹೇಳ್ಬಿಟ್ಟಾರ. ತಗೊಂಡು ಹೋಗೋದಂಗ ನಾವು ಟ್ಯಾಕ್ರಿ ಮಾಡ್ಕೊಂಡು ಹೋಗ್ತೀವಿ. ಅನ್ನೋಣ ಅಂದ್ರೆ ಏನ್ ಬುದ್ಧಿ ಇಲ್ಲ ಅಂತಂದ್ರೆ ಮುಂದಿನ ಸತಿ ಗಸಗಸಿರಿ 33 ಗಸಗಸಿ ಕೆಲ್ಸ್ಕೊಂಡು ಹೋಗೋದ್ರಿ ಅಂತ ಸುಮ್ಕೊಂಡು ಹೋಗ್ಬೇಕ ಏನ್ ಕೊಡ್ರಪ್ಪ ಕೊಡ್ರಿ ಚಲೋ ದೇವ್ರ ಚಲೋ ಮಾಡ್ಲಿ ಹಿಂಗ ಅಲ್ಲ. ಮತ್ತೆ ನೀವೆಲ್ಲ ಮಾಡ್ತೀರಿ ಅಂತಲ್ಲ ಮತ್ತೆ ನೀವೆಲ್ಲ ಚಲೋ ಚಲೋ ದಾನ ಮಾಡ್ತಿರ್ತೀರಿ ಸುಮ್ನೆ ಹೇಳ್ದೆ ಅಷ್ಟ ಕೈ ಮಾತ್ರಪ್ಪ ನಮ್ದು ಇದು ಮುಗಿಲಾರ ಸಂತೆ ಅದ. ಅದಕ್ಕ ಎಷ್ಟು ಹೇಳಿದ್ರು ಮುಗಿಲಾರದಂತಹ ಆಖ್ಯಾಯಿಕ ಕೃಷ್ಣ ಸತ್ತು ಹೋಗ್ತೀನಿ ಅಂತಂದು ಇದು ಓದಿದ ರಥ ಏರಿದ. ಬ್ರಾಹ್ಮಣ ಸಪ್ಪಿ ಮುಖ ಹಾಕೊಂಡಿದ್ ನೋಡ್ದ. ಕೈ ಕೊಡಿಲ್ಲ ಅಂತಂದು ಬ್ರಾಹ್ಮಣರ ಕೈಯನ್ನು ಹಿಡಿದು ಮೇಲೆ ತಗೊಂಡ್ಬಿಟ್ಟ. ಯಾರು ಉಪನ್ಯಾಸ ಹೇಳ್ತಾರ ಆಚಾರ ಕೈ ಹಿಡಿದು ಮೇಲೆ ತಗೊಂಡ್ಬಿಟ್ಟ. ಒಳ್ಳೆ ಸಮ ಫೋಟೋ ಹಿಡ್ಕೊಂಡ್ರು. ಏನು ಒಳ್ಳೆ ಓದ್ರಿ ಅಂದ್ರು. ಯಾಕ ರುಕ್ಮಿಣಿ ವಿವಾಹ ಆಯ್ತು, ರುಕ್ಮಿಣಿ ಕಲ್ಯಾಣ ಆಯ್ತು ಅಂತಂದ್ರು. ಎಲ್ಲಾರು ಒಂದ್ರಲ್ಲಿ ರುಕ್ಮಿಣಿನೂ ಅಲ್ಲಿ ಈ ಹೊಂಟಾನ ಕಲ್ಯಾಣ ಆಯ್ತು ಅಂತಿರಲ್ಲ ಅಂದ್ರೆ ಏನ್ ತಲೆ ಉಪಯೋಗಿಸ್ರಿ ಸ್ವಲ್ಪ. ಲಗ್ನ ಅಂದ್ರೆ ಏನು ಪಾಣಿ ಗ್ರಹಣ ಅಂತ ಕರಿತಾರೆ ಸಂಸ್ಕೃತ. ಪಾಣಿ ಅಂದ್ರೆ ಇದು ಕೈ ಪಾಣಿ ಅಂತಾರೆ ಇದಕ್ಕೆ ಅಂಗೈಗೆ. ಗ್ರಹಣ ಅಂದ್ರೆ ಹಾಕಿದ್ದು ನಮ್ದು ಹಿಂಗ್ ಹಿಡಿದ್ ಬಿಟ್ರೆ ಮುಗಿದು ಹೋದ್ರಿ ಅದು ಪಾಣಿ ಗ್ರಹಣ ಇದೆ ಲಗ್ನ. ಅದಕ್ಕೆ ರಾಜರಂತಾರ ರುಕ್ಮಿಣಿ ದೇವಿಯರು ಬರೆದ ಪತ್ರವನ್ನ ತಂದು ಕೊಟ್ಟ ಬ್ರಾಹ್ಮಣನ ಪಾಣಿಯನ್ನೇ ಗ್ರಹಣ ಮಾಡ್ಯಾನ ಅಂದ್ಮೇಲೆ ರುಕ್ಮಿಣಿ ಪಾಣಿ ಗ್ರಹಣ ಮಾಡ್ತಾನೆ ಅಂತ ಏನ್ ಹೇಳೋದು ಅಂತ ಯುಕ್ತಿ ಹೇಳ್ತಾರೆ ರಾಜ. ಏನ್ ಆಶ್ಚರ್ಯ ಅಲ್ಲ, ಇವೆಲ್ಲ ಅವರಿಗೆ ಹೊಳಿಬೇಕಾದದ್ದು. ಆಗೋಯ್ತು ಅಂತ ಹೇಳ್ಕೊಂಡ ಹೊರಟ್ ನಿಂತ. ಈ ಕಡೆಗೆ ಶಿಶುಪಾಲನ್ ಕಿವ್ಯಾಗ ಒಂದಿಟ್ಟು ಕೊಡಬೇಳೆ ಹಾಕಿ ನಮ್ದೆಲ್ಲ ಮಾಡ್ಕೋಬೇಕ್ರಿ. ಚೇರ್ ಮೇಲೆ ಕೂಡಿಸ್ಬಿಟ್ಟಿರ್ತಾರೆ ಕಬ್ಬಣ ಚೇರು. ಆ ಕಡೆಗೆ ಅವಂದು ಏನೇನೋ ದೋಷಗಳಿದ್ವಂತೆ ಅವೆಲ್ಲ ಹೋಮ ಬೇರೆ ಮಾಡಿಸ್ಬಿಟ್ಟಾರ. ಕರಿಪಿಂಡಿ ಮೊದ್ಲ ಪಾಪ ಅಸಹ್ಯ ಅದು. ನಾಲ್ಗಿ ಕಣ್ಣು ಕೆಂಪವ, ಮುಖ ಕಪ್ಪದ, ಅದು ಕೆಂಪು ಕೂತ್ಬಿಟ್ಟಾನ, ಕಫ ಆಗ್ಯದ. 1-4 ಹೋಮ ಹೆಚ್ಚಿಗೆ ಮಾಡ್ಸ್ಯಾರ. ಚಲೋ ಆಗ್ಲಿ ಹುಡುಕಿ ಹೇಳಿ ಉಪ್ಪಿಟ್ಟು ಉಂಡಿ ಬಂದ್ರಿ. 1-2 ತಿಂದ ಮತ್ತ ಆಯ್ತು ಅಂತ ಆ ಕಡೆಗೆ ರುಕ್ಮಿಣಿ ದೇವಿಯರು ಟೆನ್ಷನ್. ಎಲ್ಲರೂ ಕೇಳಿಕತ್ತಾರ ರುಕ್ಮಿಣಿ ಮಂಗಳ ಸ್ನಾನ ಮಾಡ್ಕೋಬೇಕು ಹೇಳು, ಮತ್ತೆ ತಡ ಆಗ್ತದ, ಮುಹೂರ್ತ ನೀರ್ ಹೋಗ್ತದ, ಗೌರಿ ಪೂಜಾ ಕೇಳು. ರುಕ್ಮಿಣಿ ಹೋಗು. ಇಲ್ಲ ನನಗೆ ಯಾಕೋ ಮತ್ತೆ ಕರೋನಾ ಬಂದಂಗ ಬದಲಲ್ಲಿ ಮತ್ತೆ ಬೆಂಗಳೂರಿಗೆ ಮತ್ ಕರೋನಾ ಅಪ್ಡೇಟ್ ಇರ್ಬೇಕ್ರಿ ಎಲ್ಲ. ಅದಕ್ಕೆ ಮತ್ ಕರೋನಾ ಬಂದಾಗ ಚಳಿ ಹಚ್ಲಿರ್ತದ. ಸ್ನಾನಕ್ಕೆ ಒಳ್ಳೆ ಟೆನ್ಷನ್ ಏನು ಅಂದ್ರ ಬ್ರಾಹ್ಮಣನ್ ನಂಬಾರಾಗಿತ್ತು ನಾನು ಅಂತ ಕಿಶಿಟ್ಟು ಬ್ರಾಹ್ಮಣನ. ಯಾಕೆ ಎತ್ಲಾಗ ಹೋದ್ನು, ಯಾರು ಊಟಕ್ಕೆ ಕರೆದ್ರು, ಯಾರು ಶ್ರಾದ್ದಕ್ಕೆ ಹೋದ್ನು, ಎಲ್ಲ ಉಪನ್ಯಾಸಕ್ಕೆ ಹೋದ್ನು, ಯಾರು ಪ್ಯಾಕೆಟ್ ತೋರ್ ಕರ್ಕೊಂಡು ಹೋಗ್ಲು ಅಂತ ಟೆನ್ಷನ್. ಈ ಬ್ರಾಹ್ಮಣನ್ ಮಾತ್ರ ನಮಗೆ ಲಕ್ಷ್ಮಿ ಕೃಷ್ಣ ನಂಬ್ತಾನ. ಈಗ ಲಕ್ಷ್ಮಿ ನಮ್ಮ ಭಾರಿ ಕಟ್ಟಾಗಿ ಭಾರಿ ಅಬ್ಸರ್ವ್ ಮಾಡ್ತಾ ಆಕಿ ನಮ್ಮನ್ನ. ಜನ ಅಬ್ಸರ್ವ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆಕೆ ಮಾತ್ರ ಬಹಳ ಕಾಟ ಕೊಡ್ತಾವ. ಎತ್ಲಾಗ ಹೋದ್ನು ಅನ್ನೋಷ್ಟೊತ್ತಿಗೆ ಆ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಎದುರಿಗೆ ಬಂದ್ರೆ ಹೆಂಗ್ ನೋಡ್ಬೇಕು, ಹಿಂಗ್ ನೋಡಿದ್ರೆ ಎಲ್ಲರೂ ಗೊತ್ತಾಗ್ತದೆ. ಆ ಬ್ರಾಹ್ಮಣ ಕೊಂದ್ ಹಾಕ್ತಾರಲ್ಲಿ ಎಲ್ಲಾರು ಕಟಕ್ರೆ ಆಜು ಬಾಜು. ಪಾಪ ಅವ್ನ್ ಬದುಕೊಳ್ಳಿ ಅಂತ ಹೇಳಿ ಅವ ಬಂದಲ್ಲ ಕೆಲಸ ಆತೋ ಇಲ್ಲೋ ಅಂತ ಕೇಳ್ಬೇಕಲ್ಲ. ಹೆಂಗ್ ಕೇಳ್ಬೇಕು? ಕಣ್ಣ ಸಲಿಗೆ ಎಸ್ ಕಮಿಂಗ್ ಅಂದ, ಹೀರೋ ಇಸ್ ಕಮಿಂಗ್ ಅಂದ. ನಡ್ರಿ ಅಂದು ಎಲ್ಲಾರು ಮಂಗಳ ಸ್ನಾನಕ್ಕೆ ಹೋಗ್ಬೇಕು. ಅಲ್ಲೇ ಕೊರೋನಾ ಹೋಗ್ತು ಅದು ಮನೆಗಿರ್ತದೆ ಹೋಗ್ತದೆ. ಹೆಂಗೆ ಅಷ್ಟ ಬೆಂಗಳೂರಿನಾಗಿ ಬಂದಂಗಾಗಿದೆ ಮತ್ತೆ ಹೋಗ್ತದೆ ಅದು. ಹೋಗ್ತು ಅನ್ಲಕ್ಕೆ ಬಡ ಹೋದು ಮಂಗಳ ಸ್ನಾನ ಮಾಡ್ಕೊಂಡು ಬಂದು ಏನ್ ಹೇಳ್ತೀರಿ? ಆ ಚರ್ತಾರಿ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಾಳ್ರಿ ಆಕಿ. ಹೇಳ್ತೀನಿ ಹಳದಿ ಬಣ್ಣದ ರೇಷ್ಮೆ ಸೀರೆ ಉಟ್ಟಿದ್ಲ. ಇದು ರಾಜರು ಇವ್ರು ಯಾವಾಗ ಗೊತ್ತಿಲ್ಲ. ರಾಜರು ಎಷ್ಟು ಚಂದದನ್ನ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಹಳದಿ ಬಣ್ಣದ ಚರ್ತಾರಿ ರೇಷ್ಮೆ ಸೀರೆ ಫಳ ಮುಳುಗ ತನ್ಮೈ ಬಣ್ಣ ಹಳದಿರಿ.
ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರದ ದಸ್ರಜಾಂ, ಬಂಗಾರದ ಅಭಿಮಾನಿ ದೇವತಾ ಮೊದಲೇ ಹಳದಿ ಬಣ್ಣದ ಮೈಕಟ್ಟು, ಅಂಥದ್ದೊಳಗ ಹಳದಿ ಬಣ್ಣದ ರೇಷ್ಮೆ ಸೀರೆ ಧರ್ತಾರಿದು ಉಟ್ಕೊಂಡು ಹೊರಗೆ ಬಂದ್ರ 100 ಮಂದಿ ರಾಕ್ಷಸರು ತಲೆ ತಿರುಗಿ ಹೊತ್ತೋಡಂತ್ರಿ. ಆ ಸಂದರ್ಭ ನೋಡಿ ಕಾಲ ಸತ್ತ ಹೋಗ್ರವ್ರ ಮುಚ್ಚಿ ರಾಜ ಮಾತು 100 ಮಂದಿ ಆಟೋಮೆಟಿಕ್ಲಿ 100 ವಿಕೆಟ್ ಹೋಗ್ಬಿಟ್ವಲ್ಲ. ಹೊರಗೆ ಬಂದ್ರಿ. ಹೊರಗೆ ಬಂದಾಗ ಅದು ತುದಿ ಗಂಟು ಕಟ್ಟಿದ್ಲಂತ. ಇವೆಲ್ಲ ನಾ ಹೇಳಿದ್ದಲ್ಲ, ಎಲ್ಲ ರಾಜರು ಹೇಳಿದ್ ಮತ್ತೆ ಆಚಾರ್ಯ ಬಹಳ ಒಪ್ಪಿಕೊಡ್ಗೆ ಕೊಟ್ಟಿದ್ದಾರೆ ಅವೆಲ್ಲ ಪರ್ಸನಲ್. ರಾಜರು ನೋಡ್ರಿ 8 ವರ್ಷಕ್ಕೆ ಪೀಠಕ್ಕೆ ಬಂದವರು, ಅವರು ಬ್ರಹ್ಮಚಾರಿಗಳಾಗಿ ಬಂದವರು, ಇಟ್ಟು ಅದನ್ನ ರಸಸ್ಯಂದಿಯಾಗಿ ತರ್ತಾರೆ, ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಆಕಿ ತುದಿ ಗಂಟು ಕಟ್ಕೋತಾಳ್ರಿ. ಆಕ್ಚುಲಿ ಗಂಟು ಕಟ್ಕೋಬೇಕ್ರಿ ಇವತ್ತದು. ಹಂಗ ಸ್ಮಶಾನದಾಗ ಮಾತ್ರ ಪೂರ್ತಿ ಬಿಟ್ಕೊಂಡ್ಬರೋದು. ಈಗ ಅದನ್ನ ಹಂಗ ಭಾರಿ ಆಶ್ಚರ್ಯ ಅದೆಲ್ಲ. ಅದು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಆಗ ನಮ್ಮ ಬ್ರಾಹ್ಮಣರೊಳಗೂ ಸ್ವಲ್ಪ ತಿರುಗಬೇಕಾಗೋ ವಿಚಾರ ಅವೆಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ ಮುಂದೆ, ಯಾಕೋ ಭಾಳ ನೀವು ನಮ್ಮವ್ರು ಅನ್ಸ್ಲಿಕ್ಕೆ 6 ವರ್ಷ ಆದ್ರೂ ನಮ್ಗೇನೋ ನಮಗೆ ಖರೆ ಅಂದ್ರೆ ಗಂಡ ಮನ್ಯಾಗಿಲ್ಲ ಊರಾಗಿಲ್ಲ ಅಂದ್ರೆ ಈಕಿ ಅಲಂಕಾರ ಮಾಡ್ಕೋಬಾರ್ದ್ರಿ. ಈಗ ಉಲ್ಟಾ ಏನಾಗುತ್ತೆ ಅಂದ್ರೆ ಗಂಡನ ಮುಂದೆ ಚೀಲ ಹಾಕೊಂಡ್ಬಿಡ್ತಾಳ್ರಿ ಈಕಿ. ಗೊತ್ತಾಗ್ತಿತ್ತು ಚೀಲ ಹಾಕೊಂಡ್ಬಿಡು ಗಂಡನ ಮುಂದೆ ಹತ್ತಿ ಮಸಡಿ ನಮ್ಮನೆ ಬಳಿ ಇಲ್ಲ ಏನಿಲ್ಲ. ಹೊರಗೆ ಹೋಗ್ಬೇಕಾರ ರೇಷ್ಮೆ ಸೀರೆ ಲಿಪ್ಟಿಕ್ ಇಕ್ಕಿದ್ದು 4 ಮಂದಿ ಗಂಡ ನೋಡ್ಬೇಕು, ಮನೆಗೆ ಗಂಡ ನೋಡ್ಬಾರ್ದು. ಇದು ಎಲ್ಲಿ ಕಲ್ಚರ್ ಇದೆ ನಮ್ದು? ಏನ್ ಹೊರಸಲ್ಲ ಇದು? 4 ಮಂದಿ ಗಂಡಸರಿಗೆ ವಿಕಾರವಾಗಿ ಕಾಣಿಸ್ಬೇಕು, ಮನೆಯಲ್ಲಿರುವ ಗಂಡನಿಗೆ ಚಂದ ಕಾಣಿಸ್ಬೇಕು. ವಿಪರೀತ ಆಗ್ತಾ ಇಲ್ವಾ ಇದು? ಎಲ್ಲಿ ಹೊಂಟಿವಿ ನಾವು? ಹಾಗಾದ್ರೆ ನಮ್ಮ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೊಂಟಿವಿ? ವಿಚಾರ ಮಾಡ್ರಿ. ಅಲ್ಲ, ಪರ್ಟಿಕ್ಯುಲರ್ ವಿಚಾರ ಮಾಡ್ರಿ. ಗಂಡನಿಗೆ ಚಂದ ಕಾಣಿಸ್ಬೇಕು, ಗಂಡಾಂತರಗಳಿಗೆ ಅದಕ್ಕೆ ಇದೇ ನಾವ ಹೇಳಿ ನಾವ ತಪ್ಪಾಗಬೇಕು ಅಂತ ಹೇಳಿ ನೀವ ವಿಚಾರ ಮಾಡಿ ನಿಮ್ ಮಕ್ಳು ಹೆಂಗ್ ತಯಾರು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಅದಕ್ಕ ಅವೆಲ್ಲ ಇಲ್ಲಿ ಪ್ರಾಸಂಗಿಕವಾಗಿ ಬಂತು ಅಂತ ಹೇಳಿ ಅಂತೂ ರುಕ್ಮಿಣಿ ದೇವಿಯರು ತಯಾರಾಗಿ ಬಂದಿದ್ದಾರೆ. ಅದು ಜಡೆಗೆ ಗಂಟು ಹಾಕಿದ್ರಂತ, ತುದಿ ಗಂಟು ಹಾಕ್ಯಾರ. ಹೊರಗಡೆಗೆ ಬರ್ತಾ ಇದ್ದಾರೆ. ಮೌನ ಗೋರಿ ವ್ರತ ಆತು, ಎಲ್ಲ ಆತು. ಸೀದಾ ಅಲ್ಲ ಗುಡಿಗೆ ಹೋಗ್ಬೇಕಿ. ಗುಡಿಗೆ ಹೊರಟು ನಿಂತಿದ್ದಾರೆ. ಕೃಷ್ಣ ಬಂದು ಇಲ್ಲೋ ನೋಡ್ಬೇಕೀಗ. ಯಾವ ಕಡೆಯಿಂದ ಬರ್ತಾನ ಕೃಷ್ಣ ಅಂತ ಪಾಪ ಗೊತ್ತಿಲ್ಲ. ಅದಕ್ಕ ಏನ್ ಮಾಡಿದ್ಲು ಅಂದ್ರೆ ರಾಜರಂತಾರ ಈ ಕಡೆ ಒಂದು ಕೂಡ್ಲಾ ಬಿಟ್ಕೊಂಡಿದ್ಲಂತ್ರಿ, ಕರ್ಲಿ ಹೇರ್ ಅಂತ ಇರ್ತಾರ ನೋಡ್ರಿ. ಈಗ ಲಗ್ನದಾಗ ಹೋಗಿ ಡಗುಣ ತಗೊಂಡ್ ಹುಯ್ಯ ಹುಯ್ಯ ಅದು ಮನುಷ್ಯ ಗೊತ್ತಿದ್ದಾರೆ. ಆಚಾರ ಮೂರ್ತ ತಡ್ರಿ ಆಚಾರ ಅಂತಿರ್ತಾರ. ಮತ್ತ ನಮ್ಮನ್ನ ನಾವು ಹಜಾಮ ಬರ್ಬೇಕಲ್ರಿ, ಅವ ಅಲ್ಲಿ ಬರ್ಬೇಕು, ಅವನ ಮಾಡ್ಬೇಕ್ರಿ. ಇಷ್ಟು ಪವಿತ್ರ ಮಡಿಮಡಿಯಾಗಿ ಆಗ್ತಿರ್ತದ್ರಿ ಲಗ್ನ. ಈಗ ಮಾಡ್ತಾರೆ ಏನ್ ಆಶ್ಚರ್ಯ. ಆಚಾರ ಕೈ ಡಬ್ಲನು ಕೊಟ್ಟಿರ್ತಾರೆ. ಕೈ ಒಂದ್ಸಲ ಆಚಾರ ಡಬ್ನ ಇಟ್ಕೊಂಡ್ರೆ ನಿಮಿಷ ಯಾಕೋ ಸ್ಟ್ರೈಟ್ ಮಾಡ್ಬೇಕು ಅಂತ ಹಿಂಗೆ ಅದನ್ನ ತಿರುವಿ 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 ಬಿಟ್ಕೊಂಡಿರ್ತಾರೆ. ಯಾಕಂತ ಗೊತ್ತಿಲ್ರಿ. ಇದು ರಾಜ ಹೇಳ್ಕೊಟ್ಟ ವಿಷಯ ತಿಳ್ಕೊಳ್ರಿ. ರುಕ್ಮಿಣಿ ದೇವಿಯಲ್ಲಿ ಬಿಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಇದೆ. ಬಿಟ್ಟಿದ್ದಲ್ಲಕ್ಕೆ ಮತ್ತೆ ರುದ್ರ ಮತ್ತೆ ಆಕೆಗೆ ಸ್ವಾಭಾವಿಕವಾಗಿ ಒಂದು ಕೂದಲಿಗೆ. ಯಾಕೆ ಅಂದ್ರೆ ಕೃಷ್ಣ ಈ ಕಡೆಯಿಂದ ಬಂದು ಇಲ್ಲ ಅಂತ ಹೆಂಗ್ ನೋಡ್ಬೇಕು. ಆಕೆ ಕನ್ಯಾ, ಸ್ವಲ್ಪ ನಾಚಿಕೆ ಸ್ವಭಾವ ಅನ್ನೋದು ಇರ್ತಿತ್ತು. ಮತ್ತೆ ತಪ್ಪು ಮಾಡೋದಕ್ಕೆ ಹಾಗೆ ಯಾ ಕಡೆಯಿಂದ ಬಂದ ಅಂತ ನೋಡ್ಬೇಕು ಅಂತ ಹೇಳಿ ನೋಡ್ರಿ. ಈ ಕೂದಲ ಹಿಂಗ್ ಹಾಕೊಳಂಗ್ ಮಾಡಿ ಹಿಂಗ್ ನೋಡಿಲ್ಲ ಅಂತ ಯಾರಿಗೆ ಗೊತ್ತಾಗ್ತದ್ರಿ? ಈಗ ಕೃಷ್ಣ ಈ ಕಡೆ ಬಂದ ಅಂತ ನೋಡ್ರಿ, ಎಷ್ಟು ಸಾರ್ಥಕತೆ ಇದೆ ಆ ಕೂದ್ಲಿಗೆ. ಈಗ ಇದು ರಾಜರು ತಂದದ್ದು. ಈ ಕಡೆ ನೋಡ್ತಾಳೆ, ಕೃಷ್ಣ ಇಲ್ಲ. ಎಮರ್ಜೆನ್ಸಿ ಅಂತ ಈ ಕಡೆ ನೋಡಿ. ಈಗ ಎರಡು ಈ ಕಡೆ ಕ್ವಾಡ್ ಬಿಟ್ಕೊಂಡಿರ್ತಾರೆ. ಯಾರು ನೋಡ್ಬೇಕು? ಮೊದ್ಲ ನೋಡಿ ಮಾಡಿ ಯಾರು ನೋಡ್ಬೇಕಾಗಿರ್ತದೆ ಈ ಕನ್ಯೆ? ಮೊದ್ಲ ಎಲ್ಲ ನನ್ನ ನೋಡಿ ನಕ್ಕಳು, ನಮಗೆ 2 ಮಕ್ಕಳು ಅಂತೇಳಿ ನಮಸ್ಕಾರ ಕೊಡ್ತಾರೆ. ಹೊರ ಹೋಗ್ಬಿಡ್ತಾಳ, ನನ್ನ ನೋಡಿ ನಕ್ಕಳು, ನಮಗೆ 2 ಮಕ್ಕಳು, ಅಪ್ಪ ಇಕ್ಕಿನ ನಿನ್ ಸೋಸಿ ಅಂತಂತಾರ, ನಮಸ್ಕಾರ. ಈ ಪದ್ಧತಿ ಕೈ ತಗೊಂಡ್ ಏನ್ ಮಾಡ್ತೀರಿ? ರುಕ್ಮಿಣಿ 2ನೇ ಕೂದಲು ಏನಿತ್ತು ಅದನ್ನ ಹಿಂದೆ ಹಾಕೊಳ್ಳಂಗ್ ನೋಡ್ತಾಳೆ. ಈ ಕಡೆಗೆ ಕೃಷ್ಣ ಬರ್ತಾ ಇದ್ದಾನೆ. ಆಶ್ಚರ್ಯ, ಆನಂದ. ಆ ಸಚ್ಚಿದಾನಂದಾತ್ಮಕನಾದಂತಹ ಕೃಷ್ಣನ ವಿಗ್ರಹವನ್ನ ನೋಡಿ ಇಷ್ಟನ್ನಾಗ್ಬಿಟ್ಟಿದ್ದಾಳೆ ರುಕ್ಮಿಣಿ. ಹೆಜ್ಜೆನೇ ಇಡ್ತಾ ಇಲ್ಲ. ಅವ ವ್ರತ ಹೇಳ್ಕೊಂಡು ಬಂದ. ಏ ರುಕ್ಮಿಣಿ ಬಾ ಬಾ ಅಂತ ಕರಿತಾ ಇದ್ದಾನೆ. ಈಕೆ ಬಾಬಾ ಈಕೆ ಬೆಪ್ಪ ಆಗ್ಬಿಟ್ಟ. ಏನ್ ರೂಪ ರೀ ಕೃಷ್ಣನ್ ರೂಪ. ಎಲ್ಲಾದ್ರೂ ಕೃಷ್ಣಂದ ಈಕೆ ಏನ್ ನನ್ನ ಕೊಲ್ಲೋ ಕಾರ್ಯಕ್ರಮ ಇಟ್ಕೊಂಡಾಳೆ. ಎಲ್ಲಾರು ರೈತರಿದ್ದಾರೆ. ನಾನೂ ಹೋಗ್ಬಿಟ್ರಾತು ಅಂತ ಪಾಪ ತಾನೇ ಒಂದು 10-15 ಮೆಟ್ಲಿತ್ರಿ ಹತ್ಕೊಂಡು ಸರಾಸಗಟ್ಟ ಬಂದು ಎತ್ಕೊಂಡ್ಬಿಟ್ಟ. ಹಾಕಿ ಎತ್ಕೊಂಡ್ರೆ ರಾಜರು ಮತ್ತೊಂದು ಫೋಟೋ ಹೊಡಿರಿ ಅಂದ್ರು. ಯಾಕೆ ಹೆಂಗಿತ್ತದು? ರುಕ್ಮಿಣಿ ದೇವಿ ಕೈಯನ್ನ ಕೃಷ್ಣನ ಕೊರಳಿಗೆ ಹಾಕಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಂತೆ. ಕೃಷ್ಣನ ಉಸುರು ರುಕ್ಮಿಣಿ ದೇವಿಯರ ಗಲ್ಲಕ್ಕೆ ತಾಗ್ತಾ ಇತ್ತು ಅಂತಾರೆ ರಾಜ. ಅಷ್ಟು ಹತ್ರ ಇದ್ರೆ ಎಲ್ಲ
ನೀನು ಅವಸರಲ್ಲ ಬೇರೆ ತಗೊಂಡು ಹೋಗೋದು ಅದಕ್ಕೆ ನಾನು ನೋಡಿಲ್ಲ ನೀನು ನೋಡಿಲ್ಲ ಮತ್ತೆ ನೀನೇ ಹೋಗಲ್ವಾ? ಹೌದು ನಾನೇ. ಮತ್ತೆ ಎಲ್ಲಿ ಹೊಂಟಿ ಅಂತ ಹೇಳುವ ಮತ್ತೆ ಪತ್ರ ನೀನೇ ಬಂದಿದ್ದೆಲ್ಲ. ಏನ್ ಬಂದಿದ್ದೆ? ಲಗ್ನ ಆಗ್ಬೇಕು ಎತ್ಕೊಂಡು ಹೋಗೊಂಡು ಬಂದಿದ್ದೆ. ಕೆದಕ್ ಬೇಕು ಲಗ್ನ ಕೃಷ್ಣ ಅಂದ್ಬಿಟ್ಲೆ. ಕೃಷ್ಣಂದ ಮುಗಿತ್ ಖಲಾಸ್ ಇದೆ. ಯಾಕಂದ್ರೆ ಹೆಣ್ಮಕ್ಳನ್ನ ಮಾತ್ರ ನಂಬಾಡ್ರಿ. ಯಾವ ಟೈಮ್ನಾಗ ಅವ್ರು ಬಂದು ಸೇಲ್ ಆಗ್ತದೆ ಹೇಳಿಕೆ ಬರುದಿಲ್ಲ. ಎಲ್ಲರಿಗೂ ಅನುಭವಿಸಿದ್ದ, ನನ್ನ ಮೇಲೆ ಒಬ್ಬರ ಮೇಲೆ ಹಾಕಬೇಡ್ರಿ, ನಿನ್ನೆ ಮಗು ಅನುಭವಿಸ್ತದೆ. ಅವ ಅಂದ ನೀನ ಪತ್ರ ಬರ್ದಿ ಲಗ್ನ ಮಾಡ್ಕೋ ಅಂತಂದಿ, ಮತ್ ಲಗ್ನ ಅಂತ ಕೇಳ್ತಿಲ್ಲವ, ಏನ್ ನಿನ್ ಉದ್ದೇಶನೇ ಏನದ? ಅದಕ್ಕಾಗಿ ಹೇಳಿದ್ದು ಹಂಗಾರ ಕೃಷ್ಣ ಲಗ್ನ ಅಂದ್ರೆ ಏನು, ಹೆಂಗಿರ್ತದೆ ನಿನ್ನ ಲಗ್ನ ಅವು ಆಕ್ಚುಲಿ ಲಗ್ನ ಪುರೋಹಿತರು ಮಂತ್ರ ಹೇಳ್ಬಾರ್ದು, ಕೆಲವು ನಾವ ಹೇಳ್ಬೇಕು ಲಗ್ನ ಮಾಡ್ಕೊಳ್ಳೋರು. ಅವ್ರು ಪುರೋಹಿತರು ಭಾರಿ ಅಶ್ಲೀಲರಿ, ಅವೆಲ್ಲ ಬಹಳ ಆಶ್ಚರ್ಯ. ಪುರೋಹಿತರು ಅವೆಲ್ಲ ಹೇಳುದು ಬೇಡ. ಅಂತೂ ಕೈ ಕಿರುಬೇಳೆ ಇಳಿಸಿರ್ತಾರೆ. ಹಿಂಗೇನು ನಮ್ಗೆ ಮಿಂಚ್ ಹೊಡಂಗ್ ಆಗ್ತಿರ್ತು. ಹಿಂಗ ಇದೇ ಲಗ್ನರಿ. ಇದು ಎದಕ್ಕ ಅಂತಾನ ಗೊತ್ತಿಲ್ಲ. ಹಂಗ ಇದು ಮಾಡಿಸಿ ಒಂದ್ ಡಿಕ್ಕಿ ಬೇರೆ ಹೊಡಿತಾರೆ. ಹಿಂಗ ಜಂಗಿ ಕುಸ್ತಿ ಪ್ರಾರಂಭ ಅಂತ ಇರ್ತದೆ ಅಲ್ಲಿಗೆ. ಉತ್ತರಾಷಾಢ ಪೂರ್ವಾಷಾಢ, ಇದು ಉತ್ತರಾಷಾಢ ಪೂರ್ವಾಷಾಢ. ಏತಿ ಅಂದ್ರೆ ಪ್ರೀತಿ, ಅದು ಏನದೇ ಯಾಕಾಗಿರೋದು? ಏತಿ ಅಂದ್ರೆ ಪ್ರೀತಿ. 16 ವರ್ಷ ಆತ್ರಿ ನಮ್ದು. ಅವಾಗ ಗೊತ್ತಾಗೋದ್ರಿ ಹುರುಪು ವಯಸ್ಸು. ಅದಕ್ಕ ಇದು ನೆನಪು ಮಾಡ್ಕೊಡ್ಬೇಕು. ರುಕ್ಮಿಣಿ ನೆನಪು ಮಾಡಿಕೊಟ್ಟು ಕಲಿಯುಗದ ಕೃಷ್ಣ ಹಿಂಗ ಮುಟ್ಟಿದ್ರ ಮೇಲೆ ಅನ್ನೋದು ಅಂತಾರ ಸರ್ವಾಂಗ ಸಂಘ ಕೊಟ್ಟು ಬಿಟ್ಟಿ ಮಾರಾಯ, ನಿನ್ನೆಲ್ಲಾ ಅಂಗ ಸ್ಪರ್ಶ ಆಗಿರ್ತದೆ, ಇದಕ್ಕಿಂತ ದೊಡ್ಡ ಲಗ್ನ ಯಾವುದು ಬೇಡ ಅಂತ ಅಂದಿದ್ದೀನಿ. ಶಾಣೆ ಇಲ್ಲಿ ಕುತ್ಕೋ ಅಂತಂದ ಕರ್ಕೊಂಡು ಹೋದ, ರದ್ದಾಗ ಹಾಕೊಂಡ ಹೊಂಟ್ ನಿಂತ್ರಿ. ಹೋಗಿಬಿಟ್ಟ ಕೃಷ್ಣ ಕರ್ಕೊಂಡಕ್ಕಿನ್ನ ಹೋದ ಹೇಳ್ತೀನಿ. ಈ ಕಡೆಗೆ ಇನ್ನೊಂದು ತಂಬಿಟ್ಟು ಉಂಡಿ ಉಪ್ಪಿಟ್ಟು ಬಂದ್ರಿ ಒಂದು ಶಿಶುಪಾಲನ ಸಾಟ್ಯಾಗ ಹೇಳಾಟದ ತರಕೊಳ್ಳಿ ಯಾಕಂತ ಪುರೋಹಿತರಿಗೆ ಕೇಳೋಣ ಅಂತ ಹೋದ. ಆಚಾರ್ಯ ಏನು ಆಚಾರ್ಯ ಮುಹೂರ್ತ ಅಲ್ಲ, ಹುಡುಗಿನ ಮುಂದೆ ಹೋಗ್ಬಿಟ್ಟಾರ. ಎಲ್ಲಿ ಹೋದ್ರು? ಅವ್ರ ಮನೆಯವ್ರ ಜೊತೆ ಹೋದ್ಲ. ಲಗ್ನ ಇತ್ತಾಗಿದ್ದು ಓನ್ಪ ಲಗ್ನ ಆಗಿತ್ತಂತೆ, ಯಾರೋ ಗಂಡನ ಜೊತೆ ಹೋದ್ಲ ಅಂತ ಒಂದಿಷ್ಟು ಅಂದ್ ಕೂಡನೆ ಸಿಟ್ಟು ಬಂತ್ರಿ. ಅವ್ನು ಶಿಲ್ಪಾಲಿಗೆ ಹೇಳ್ತೀನಿ, ಆ ರುಕ್ಮಿಣಿ ಕರೆದ ಎಲ್ಲ ತನ್ನ ಬಾಸಿಂಗ ಎಲ್ಲ ತಗದ್ ಹಾಕಿದ, ಸಿಟ್ಟು ತೋರಿಸಿದ. ಏನಪ್ಪಾ ದೊಡ್ಡಸ್ತನ ಮಾಡಿ ಹೇಳಿದ್ದಿ, ಅವ ಗೊಲ್ಲ ಕರ್ಕೊಂಡು ಹೋಗ್ಯಾನ ನೋಡಕ್ಕೆ ನಿನ್ ತಂಗಿನ ಅಂತ ಬಿಡೆ. ಇವನಿಗೂ ಭಾರಿ ಸಿಟ್ಟು ಬಂತು. ರಥ ಏರ್ಕೊಂಡು ಹೋಗಿದ್ದಾನೆ. ಅಷ್ಟೊತ್ತಿಗೆ ನರ್ಮದಾ ನದಿಗೆ ಹೋಗಿ ಸಂಧಾವನೆ ಕೂತಿದ್ದಾನೆ ಕೃಷ್ಣ ಸಂಜೆ. ಅಯ್ಯೋಯಪ್ಪ, ನಮ್ಮ ಮನೆಯಾಗ ಸೊಳ್ಳೆ ಬಂದ ಸಂಧಾವನೆ ಬಿಡ್ತೀವ್ರಿ ನಾವು. ಅವಾಗ ಹಿಂದೆ ರಾಕ್ಷಸರು ಬರ್ಲಿಕ್ಕತ್ತಾರೆ ಅಟ್ಯಾಕ್ ಮಾಡಲಿಕ್ಕೆ. ಕೃಷ್ಣಗ ರಾಕ್ಷಸರಿ ಪೊಲೀಸರು ಬಂದು ಅರೆಸ್ಟಿಂಗ್ ಅಲ್ಲಿ, ಅರೆಸ್ಟ್ ಅಲ್ಲ ಹೆಣನ ಹಾಕ್ಲಿಕ್ಕೆ ಬರ್ಲಿಕ್ಕತ್ತಾರ. ಇವ ಆರಾಮ್ ಭಕ್ತ ಸಂಧಾವನೆ ಶ್ರೀಗುರು ಗೋಲ್ ಕೃಷ್ಣ. ಏನ್ರಿ ಆಶ್ಚರ್ಯ! ಇದು ಭಾಗವತ ಹೇಳೋದು ನಮಗ, ಇದು ರುಕ್ಮಿಣೀಶ ವಿಜಯ ಹೇಳೋದು. ಏನು ಬಿಡ್ತೀವೋ ಏನು ಮಾಡ್ತೀವೋ ಸಂಧ್ಯಾವಂದನೆ ಮಾಡ್ರಪ್ಪ. 3 ಹೊತ್ತು ತ್ರಿಕಾಲ ಸರಿಯಾಗಿ ಸಕಾಲ ಸಂಧ್ಯಾವಂದನೆ ಮಾಡ್ರಿ. ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಳ್ರಿ. ಇದನ್ನೇ ಕೃಷ್ಣ ಮಾಡಿದ. ಅಂತಹ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಪಾಂಡವರು ಉಸುಕಿನಿಂದ ಅರ್ಘ್ಯವನ್ನ ಕೊಟ್ಟಿದ್ದ ಕಥೆಯನ್ನು ನೀವು ಕೇಳ್ತೀರಿ. ಸಂಧ್ಯಾವಂದನೆಗೆ ಅಷ್ಟು ಪ್ರಾಮುಖ್ಯತೆ ಉಂಟು. ಬ್ರಾಹ್ಮಣ್ಯ ಉಳಿಸ್ಕೊಳ್ಬೇಕು, ಮುಂದೆ ಬ್ರಾಹ್ಮಣರಾಗಿ ಹುಟ್ಟಬೇಕು ಅಂತಂದ್ರೆ ಸಂಧ್ಯಾವಂದನ 5 ರಿಂದ 10 ನಿಮಿಷದ ಕಾರ್ಯಕ್ರಮ. ಯಾಕೆ ಆಲಸ್ಯ? ಇಟ್ ಈಸ್ ಅವರ್ ಡ್ಯೂಟಿ, ವಿ ಹ್ಯಾವ್ ಟು ಡೂ ಇಟ್. ನಾನು ಯಾರೋ ಗೊತ್ತದ ನೀವು, ನಾನು ನನ್ನ ಹೆಂಡತಿ ಮಕ್ಕಳು ಊಟಕ್ಕೆ ಹಾಕ್ತೀನಿ. ಆಚಾರಿ ನೀನ್ ಹೇಳಬಾರದು, ನೀ ಕಟ್ಕೊಂಡು ಏನ್ಮೇಲೆ ಮಾಡ್ಬೇಕು. ಬ್ರಾಹ್ಮಣ ಹುಟ್ಟಿ ಅನ್ನೋ ಸಂಧಾವನೆ ಮಾಡೋ, ದುಡ್ಡಿಸ್ತನ ಅಲ್ಲ. ನಾವು ಸಂಧಾವನೆ ಮಾಡ್ತೀನಿ ಅನ್ನೋದಲ್ಲ. ಸಂಧಾವನೆ ಇಟ್ ಈಸ್ ಯುವರ್ ಡ್ಯೂಟಿ. ಯಾರಿಗೆ ಸಂಧ್ಯಾವಂದನೆ ಬರೋದಿಲ್ಲ ಅವರು ಸಂಧ್ಯಾವಂದನೆ ಹೇಳಿಸ್ಕೊಳ್ರಿ. ಈಗಂತೂ UM ಆ್ಯಪ್ ಒಳಗ ಬೇಕಾದಷ್ಟು ನಿಮ್ಗ ಅವರೆಲ್ಲ ಸಂಧ್ಯಾವಂದನೆ ಡೌನ್ಲೋಡ್ ಮಾಡಿಕೊಂಡು ತಂದಿ ತಾತ ಮುತ್ತಾತ ಎಲ್ಲಾರು ಇದ್ರೆ ಅವ್ರ ಜೊತೆಗೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂತು ಅದನ್ನ ಆಡಿಯೋ ಹಚ್ಕೊಂಡು ಅದ್ರ ಕೇಳಿ ಪುಸ್ತಕ ಇಟ್ಕೊಂಡು ಸಂಧ್ಯಾವಂದನೆ ಮಾಡ್ರಿ. ಅಪಭ್ರಷ್ಟ ಉಚ್ಚಾರ ಮಾಡಬಾರದು. ಉದಾಹರಣೆ ಸುಮ್ಮನೆ ಹೇಳಿರ್ತೀನಿ, ಇದು ದೃಷ್ಟಾಂತ ಬಹಳ ಅಧಮ, ಆದ್ರೂ ನಿಮ್ಗೆ ಅರ್ಥ ಆಗಬೇಕು ಅನ್ನೋದು ಉದ್ದೇಶ. ನಿತ್ಯ ನಿಮ್ಮ ಪವಿತ್ರ ಪಾದಕ್ಕೆ ಮತ್ತೆ ಮತ್ತೆ ನಮಸ್ಕರಿಸಿ ಅಂತ ಹಾಡಿದ್ರು. ನಿತ್ಯ ನಿಮ್ಮ ಪವಿತ್ರ ಪಾದಕ್ಕೆ ಅಂತ ಕನ್ನಡ ಬರ್ತದೆ ನೋಡ್ರಿ. ಈಗ ನಾ ಎಲ್ಲಿ ತಪ್ತೀನಿ ನಿಮ್ಗೆ ಗೊತ್ತಾಗ. ನಿತ್ಯ ನಿಮ್ಮ ಪವಿತ್ರ ಪಾದಕ್ಕೆ ಮತ್ತೆ ಮತ್ತೆ ನಮಸ್ಕರಿಸಿ. ಏನಾತೀಗ? ನಿತ್ಯ ನಿಮ್ಮ ಪವಿತ್ರ ಪಾದ. ಎಲ್ಲಿ ಒತ್ತು ಕೊಟ್ಟೆ ನಾನು? ಎಷ್ಟು ಸಮಸ್ಯೆ ಆಯ್ತು ಇಲ್ಲಿ, ಎಷ್ಟು ಘೋರ ಅಪರಾಧ ಆಯ್ತು. ಹಾಗಾದ್ರೆ ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಪುಸ್ತಕ ಇಟ್ಕೊಂಡೆ ತಪ್ಪೇನು? ನಾವೇ ಸರ್ವಜ್ಞರಲ್ಲ. ತಲೆ ಇಟ್ಕೊಡ್ರಿ. ಮತ್ತ ನಾವು ಅಷ್ಟೇ. ಮತ್ತ ಏನು ಬಂದು ಸರ್ವಜ್ಞರಲ್ಲ. ನಮಗೂ ಏನು, ನಮಗೂ ಏಪರ್ ಆ್ಯಪ್ ಅಲ್ಲ, ನಿಮಗೂ ಏಪರ್ ಆ್ಯಪ್ ಅಲ್ಲ, ಅಷ್ಟೇ ಗೊತ್ತದೆ. ಅದಕ್ಕ ಪುಸ್ತಕ ನೋಡ್ಕೊಂಡು ರೆಕಾರ್ಡ್ ಕೇಳ್ಕೊಂಡು ಸಂಧ್ಯಾವಂದನೆಯನ್ನ ಇವತ್ತು ನಾರಾಯಣ ಪಾರಾಯಣ ಏನ್ ಮಂಡಳಿ ಇದ್ದೀರಿ, ಇವತ್ತೇ ಸಂಕಲ್ಪ ಮಾಡ್ರಿ. ಪುಸ್ತಕ ನೋಡಿಕೊಂಡು ಸಂಧ್ಯಾವನೆ ಮಾಡ್ರಿ. ಯಾವ ಆಚಾರ ಬೇಡ, ಯಾರ ಆಚಾರ ಬೇಡ. ಈಗೆಲ್ಲ ನಮಗ ಮೊಬೈಲ್ ಒಳಗೆ ಅನುಕೂಲ ಇದೆ. ಈಗ ಅದನ್ನ ಹಾಕೊಂಡು ಏನಿಲ್ಲ, ಬೆಳಗ್ಗೆ
ಸಾಯಂಕಾಲ 2 ಹೊತ್ತಾದ್ರೂ ಸಂಧ್ಯಾ ವಂದನೆಯನ್ನ ಮಾಡ್ತೀವಿ, ಉಸುರಿರೋರ್ಗೂ ಮಾಡ್ತೀವಿ ಅಂತ ಸಂಕಲ್ಪ ನೀವೇನಾದ್ರೂ ತೊಟ್ಟಿದ್ದೆ ಆದ್ರೆ ಮತ್ತೆ ನಿಮಗೆ ಬ್ರಾಹ್ಮಣರ ಜನ್ಮ ಅನ್ನೋದು ಶತಸಿದ್ಧ ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ನರ್ಮದಾ ನದಿ ದಂಡಿ ಒಳಗೆ ಸಂಧ್ಯಾವಂದನೆ ಮಾಡ್ಕೋತ ಕೂತಿದ್ದಾನೆ. ಬಂದ ರುಕ್ಮಿ ಬಂದ, ನೋಡಿ ಸಂಧ್ಯಾವಂದನೆ ಆಗೋ ತನಕ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಸಂಧ್ಯಾವಂದನೆ ಆಯ್ತು, ಯುದ್ಧ ಪ್ರಾರಂಭ ಆಯ್ತು, ಘೋರವಾದ ಯುದ್ಧ ಆಯ್ತು. ನೋಡೋ ತನಕ ನೋಡಿದಾಗ ಕೃಷ್ಣ ಚಕ್ರ ತೆಗೆದು ಬಿಟ್ಟ, ತಲೆ ಹಾರಿಸ್ತೀನಿ ಅಂತ. ರುಕ್ಮಿಣಿ ಪಾದ ಹಿಡಿತಾಳೆ, ಕೃಷ್ಣ ಬಿಟ್ಬಿಡು, ಕೃಷ್ಣ ಬಿಟ್ಬಿಡು ನನ್ನ ಅಂತ. ಕೃಷ್ಣ ಕಣ್ಣಾಗ ನೀರ್ ತರ್ತಾನ, ಅಲ್ಲೋ ಮಾರಾಯ ಎಂತ ಹುಡುಗಿ ನೋಯಿತಿ, ಎಂತ ಅಕ್ಕನ್ನ ತಂಗಿನ್ನ ಹೋಗಿ ಹೋಗಿ ಆ ಶಿಶುಪಾಲನೆ ಕೊಟ್ಟು ವಿವಾಹ ಮಾಡಬೇಕು ಅಂತಿದ್ದಿ, ಇದು ಗೊತ್ತಿದ್ರು ನಿನ್ನ ಪ್ರಾಣ ಭಿಕ್ಷೆ ಬಿಡ್ತಾ ಇದ್ದಾಳೆ ಅಂದ್ರೆ ಇವಳು ವ್ಯಕ್ತಿತ್ವ ಎಂಥದ್ದು. ರಾಜರಂದ್ರು ಸುಮ್ಮನೆ ಕುತ್ಕೊಳ್ರಿ ಅಂತ, ಆಕೆ ಸಾಲುದ್ದ ಕಲ್ಲಕ್ಕೆ ಅಂತ. ಏನು ಆಕಿ ರುಕ್ಮಿಣಿ ದೇವಿ ಕಾಲು ಹಿಡಿದಿದ್ದು ಎದಕ್ಕ ಅಂದ್ರ ಕೃಷ್ಣ ಕಿವ್ಯಾಗ ಹೋಗಿ ಹೇಳಿದ್ದಂತೆ, ಕೊಂದ್ಬೇಡ ಕೃಷ್ಣ. ಯಾಕೆ ಯಾಕೆ ಕೊಂದ್ವಿ ಅಂದ್ರ ಅವ ಅಣ್ಣ 10 ದಿವಸ ಮೈಲಿ ಲಗ್ನ ಮುಂದೆ ಹೋಗ್ತದೆ. ಭಾರಿ ಜಾಬಾದ್ ಹೆಣ್ಮಕ್ಳು ತಲೆಯೊಳಗೆ ಏನದ ಅವಳಿ ಕತ್ತಿರೋದು ಖರೆ, ಕಾಲ್ ಹಿಡಿದಿರೋದು ಖರೆ, ಪ್ರಾಣ ಭಿಕ್ಷೆ ಬೇಡ್ತಿರೋದು ಖರೆ. ಉದ್ದೇಶ ಏನು? 10 ದಿವಸ ಮೈಲಿಗೆ ಲಗ್ನ ಮುಂದೆ ಹೋಗ್ತದೆ ಬೇಡ ಅಂತಂದು ಕೃಷ್ಣ. ಈಗ ನಂಬುತ್ತಾನೆ ನಮಗೆ ಏನ್ ಹೇಳಿದ್ರೆ ಅರ್ಥ ಆಗುತ್ತೆ. ಹೌದಲ್ಲ, ಅವಸರತೆ ಏನಾದ್ರು ಮಾಡ್ಬಿಡ್ತೀವಿ, ಏನ್ ಹೇಳಿದ್ಮೇಲೆ ತಿನ್ಬೇಕು. ಹಾ ಸರಿ, ಅಲ್ಲಿ ಹೇಳ್ಕೊಳಿಕ್ ಅಷ್ಟೇ ನಮ್ಗೆ ಅರ್ಥ. ಆದ್ರೆ ಹೇಳ್ತೀನೋ ನಮಗೆ ಲಗಾಮ ಬರೋಬ್ಬರಿ ಹೇಳ್ತಿರ್ತಾಳೆ ಆಕಿ. ಆಕಿ ತಿದ್ಲಿ ಹೌದಲ್ಲ ಅಂತ ಹೇಳಿ ಬಡ ಬಡ ಏನ್ ಮಾಡ್ಬೇಕು ಅಂತೇಳಿ ಹಜಾಮತಿ ಮಾಡ್ಬಿಟ್ರಿ ಕೃಷ್ಣ. ಅವನನ್ನ ಹಜಾಮತಿ ಅಷ್ಟು ಕ್ಷೌರಿಕ ಕೃಷ್ಣ. ಮತ್ತೆ ದಾಖಲೆ ಅದ ಅದು. ಹೆಂಗ್ ಹಜಾಮತಿ ಮಾಡ ಅಂದ್ರೆ ಈ ನಿಮ್ಗೆ ನಿಮ್ ಬೆಂಗಳೂರು ನಮ್ ಧಾರವಾಡ ಉತ್ತರ ಕನ್ನಡ ಈ ಪಡ್ಡಿನ ಹಂಚು ಉಲ್ಟಾ ಹಾಕಿ ಹೆಂಗಿಲ್ಲ ಹಂಗೆ ಈ ಕಾಲೇಜ್ ಸ್ಟೂಡೆಂಟ್ ನೋಡಿದಾಗ ನಂಗೆ ಈ ರುಕ್ಮಿನ ನೆನಪು ಬರ್ತಿರ್ತದೆ. ಅವ್ರ ವಂಶಸ್ಥರೇ ಅವರಲ್ಲ, ಇಲ್ಲೊಂದು ಇರೋದು ನಮ್ಮ ಮನೆ ಲಕ ಮಾಡ್ಕೊಂಡು ಅಲ್ಲ, ಇನ್ನೊಂದು ಅಯ್ಯೋ ಅಯ್ಯ ರುಕ್ಮಿ ವಂಶಸ್ಥರೇ ಅವರಲ್ಲ. ಲಗ್ನಕ್ಕೊಂದ ಬಂದಿರ್ತಾರೆ ಚುಚ್ಚು ಗರ್ದ ಇಷ್ಟ ಇತ್ತು ಅವ್ರು ಕಿಮ್ಮದು ನಮ್ಗೆ ಏನು ಅಂತ. ಅಯ್ಯೋ ಹಣೆ ಬರ ಎಷ್ಟೋ ಮಂದಿ ಹೇಳಿದ ಬ್ಯಾಡಪ್ಪ ಹಿಂಗಿರಬಾರ್ದು ತಪ್ಪ. ಅಂತೂ ಭಾಗವತದೊಳಗ ಅವ ಮುಂದೆ ಏನಾದ ಅನ್ನೋ ಜೊತೆಗೆ ಹೇಳುದಿಲ್ಲ, ಅವಮಾನ ಮಾಡಿ ಕಳಿಸಿಬಿಟ್ಟ ಕೃಷ್ಣ. ಅತ್ಲಾಗ ಹೋದ್ರು ಈ ಕಡೆಗೆ ಇದು ಪುಸ್ತಕ ಸುಮ್ ತಕೊಂಡಂಗ ಆತು ಇಲ್ಲಿ. ಅಂತೂ ಅವರು ಕೃಷ್ಣ ದ್ವಾರಕೆ ಕರ್ಕೊಂಡು ಹೋಗಿದ್ದಾನೆ. ರುಕ್ಮಿಣಿಯನ್ನ ಕರ್ಕೊಂಡು ಹೋದ್ರು. ಒಂದ್ ಕಡೆ ಕೂತಂತೆ, ಒಂದು ಟೇಬಲ್ ಇದು ಹಲ್ಟಿ ಕಟ್ಟಿ ಅಂತ ಇರ್ತದ ನೋಡ್ರಿ, ಕೃಷ್ಣನು ಮಚ್ಕೊಂಡಿದ್ದಾವ ಕೂತ. ಅಲ್ಲಿ ಕೂತು ಈ ರುಕ್ಮಿಣಿ ಹರಾಡ್ತಾ ಇದ್ದಾಳೆ. ಯಾಕೆ ತನಗೆ ಲವೆಬಲ್ ಪರ್ಸನ್ ಸಿಕ್ಬಿಟ್ಟಾನ. ಆನಂದ ಆಕಿಗೆ ಬಹಳ ನಡೆದಾಡ್ತಾ ಇದ್ದಾಳೆ, ಹೂ ಕಿತ್ತಾ ಇದ್ದಾಳೆ, ಹಣ್ಣು ಕಿತ್ತಾ ಇದ್ದಾಳೆ, ಎಲ್ಲಾ ಎಂಜಾಯ್ ಮಾಡ್ತಾ ಇದ್ರೆ ಕೃಷ್ಣ ಸೊಪ್ಪಿ ಮುಖ ಹಾಕೊಂಡು ಕೂತಿದ್ದ. ರುಕ್ಮಿಣಿ ಬಂದು, ಯಾಕೆ ನನ್ನ ಲಗ್ನ ಇಷ್ಟ ಇಲ್ಲ ನಿನಗೆ, ಯಾಕೆ ಹಿಂಗ ಸೊಪ್ಪಿ ಮುಖ ಹಾಕೊಂಡಿ ಅಂತ. ಕೃಷ್ಣ ಅಂದ, ಹಂಗೇನಿಲ್ಲೇ, ನಾನು ಕ್ಷತ್ರಿಯ, ನಮ್ದು ವಿವಾಹ ಬೇರೆ ರೀತಿಯಿಂದ ಆಗುವಂತಹ ಸಂಪ್ರದಾಯ ಇದೆ. ಹಾಗಾದ್ರೆ ಕ್ಷತ್ರಿಯರ ವಿವಾಹ ಬೇರೆ ಇದೆ. ಈ ಅವಿವಾಹ ಮಾಡ್ಕೊಳ್ಬೇಕು ಅಂದ್ರೆ ಕನ್ಯಾದಾನ ಮಾಡ್ಬೇಕು. ಕನ್ಯಾದಾನ ಮಾಡ್ಲಿಕ್ಕೆ ನಿಮ್ಮ ಅಪ್ಪ ಎಲ್ಲಿದ್ದಾನೆ ಅಂತ ಬ್ಯಾಸರಾಗೈತೆ ಅಂತ ಅಂದನ್ ಕೃಷ್ಣ. ಹಂಗ ಅನ್ನೋದಕ್ಕೂ ಅಲ್ಲೇ ಸಮುದ್ರ ಬಂದು ಕೃಷ್ಣನ ಪಾದ ಸ್ಪರ್ಶ ಆಗಿ ಹೋಯ್ತಂತೆ. ಅದು ರಾಜರು ಮತ್ತೊಂದು ಫೋಟೋ ತಗೊಳ್ರಿ ಅಂದ್ರು. ಯಾಕೆ ಹಿಂಗಾಕ ತಗೊಂಡ್ರು ರಾಜರು? ಏನಿಲ್ಲಂತೆ, ಸಮುದ್ರ ರಾಜ ಕೃಷ್ಣನಿಗೆ ಹೇಳಿದ್ನಂತೆ, ಪಾದ ಮುಟ್ಟಿ ಹೇಳಿದ್ನಂತೆ. ಏನು ಕೃಷ್ಣ ಈಕೆ ಯಾರಂತ ತಿಳ್ಕೊಂಡು, ಪಾದ ಸಾಗರವನ್ನು ಲೀಲೇಲಿ ಕಡೆಯಲು ಬಾಲೆ ಮಹಲ ಭೂಮಿ ಉದಿಸಿದಳು. ಎಲ್ಲ ಉಳಿಸಿದ್ದಕ್ಕಿ ಅದೇ ಸಾಗರದಾಗ. ಆಮೇಲೆ ನನ್ನ ಮಗಳು ನಾ ಇದ್ದೀನಿ, ಕೃಷ್ಣ ಕನ್ಯಾದಾನ ಮಾಡಿಕೊಡ್ತೀನಿ ಅಂತ ಬಂದ ಅಂತ ಹೇಳಿದ್ರು ಅಂತ ರಾಜರು ಚಮತ್ಕಾರವನ್ನ ರುಕ್ಮಿಣೀಶ್ ವಿಜಯದಲ್ಲಿ ತೋರಿಸ್ತಾರೆ. ಅಂತೂ ಕನ್ಯಾದಾನ ಮಾಡ್ಲಿಕ್ಕೆ ಅಂತ ಬಂದ್ರು. ಹೊರಪಕ್ಷ ಕನ್ಯಾಪಕ್ಷ ಅಂತ ಅಲ್ಲಿ ಮಾಡಿಕೊಂಡು ಎಲ್ಲಾ ಹುಡುಗನ ಕಡೆಗೆ ಏನ್ ಆಸ್ತಿ ಅಂತಸ್ತದ ಅಂತ ಹೇಳಿ, ಏನಿಲ್ಲ 14 ಅಂತಸ್ತಿನ ಮನಿ ಅದ, ನಡುವಿನ ಮನೆಯೊಳಗೆ ಇರ್ಬೇಕು, ಮ್ಯಾಲೆ ಮತ್ತೆ 14 ಮನಿ ಕಸ ನನ್ನ ಮನೆ ಇಕ್ಕಿನ ಕಸ ಬಿಡಿಬೇಕ ಅಂತಂದ್ರ ಇಲ್ಪ ಒಂದ್ 33 ಕೋಟಿ ಪರಿಚಾರಕರಿದ್ದಾರೆ, ಆಳು ಕಾಳುಗಳಿದ್ದಾರೆ, ಇಷ್ಟ ನಮ್ಮ ಹುಡುಗ ಶ್ರೀಮಂತಿಕೆ ಅಂತ ಇಷ್ಟ ಹೇಳಿದ್ರೆ, ನಮ್ಮ ಹುಡುಗಿ ಏನ್ ಕಡಿಮೆ ಇದೆ ಬಿಡ್ರಿ, ಯಾಕೆ ಇಲ್ಲ ಅಂತಂದ್ರೆ ಜಗತ್ತೇ ಇಲ್ಲ ಅಂತ ಹೇಳ್ಬಿಟ್ರೆ ಒಂದೇ ಹೊಡ್ತಾ, ನಮ್ಮ ಹುಡುಗಿ ಏನ್ ಕಡಿಮೆ ಇಲ್ಲ ಅಂತ ಹಿಂಗ ಹೊರ ಪರೀಕ್ಷಾ ಕನ್ಯಾ ಪರೀಕ್ಷಾ ಕೊಡೋದು ತಗೊಳ್ಳೋದು ಎಲ್ಲ ಆಗಿ ಕಡೆಗೆ ಮದುವೆಯ ಸಂದರ್ಭ, ವರಪೂಜೆ ಇತ್ಯಾದಿಗಳೆಲ್ಲ ಆಗಿ, ನಾಂದಿ ಸ್ಥಾಪನ ಇತ್ಯಾದಿಗಳೆಲ್ಲ ಆಗಿ ಅಂತಃಪಟವನ್ನು ಹಿಡಿದಿದ್ದಾರೆ. ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆದಿತ್ಯಾದಿ ನವಗ್ರಹ ಶುಭಕರಾಮೇದಾದಯೋ ರಾಜಯೋ ನಕ್ಷತ್ರಾಣಿ ಸಯೋಗ ಕಷ್ಟತಿದಯಸ್ತದ್ದೇವತಾಸ್ತದ್ಗಣಾಃ ಮಾಸಾಬ್ದ ಋತವಸ್ತದೈವ ದಿವಸಾ ಸಂಧ್ಯಾಸ್ತತಾರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ.
ಸುಮುಹೂರ್ತೆ ಸಾವಧಾನ ಲಕ್ಷ್ಮೀಪದೇ ಜಯಂತಿಯುಗಂ ಸ್ಮರಾಮಿ. ಅಂತಃಪಟವನ ದೀಪ ಇದ್ದಾರೆ. ಮಾಂಗಲ್ಯಂ ತಂತುನಾನೇ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ಚಿರಂಜೀವ ಮಹಾಮಯಾ ಸಹ ಅಂತ ಹೇಳಿ ಮಂಗಲ ಸೂತ್ರವನ್ನ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ದೇವಿಯರಿಗೆ ಕರ್ತಾ ಇದ್ದಾನೆ ಎಂಬಲ್ಲಿಗೆ ಈ ರುಕ್ಮಿಣಿ ಶಿವಜಿಯದ ರುಕ್ಮಿಣಿ ಕಲ್ಯಾಣದ ಘಟ್ಟದ ಯಥಾಮತಿಯಾದ ಅನುಸಂಧಾನವನ್ನು ಮಾಡಿದ್ದೇವೆ ಅಂತ ಹೇಳ್ತಾ, ಇದರಿಂದ ನಮಗೂ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲಾ ಸಮಾಜದವರಿಗೂ ಕೂಡ ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಅವರ ಕುಟುಂಬಕ್ಕೆ ಕಲ್ಯಾಣವನ್ನ ಪರಮಾತ್ಮ ಉಂಟು ಮಾಡ್ಲಿ. ನಮ್ಮನ್ನು ಆಳ್ತಾ ಇರುವಂತಹ, ನಮ್ಮ ದೇಶವನ್ನ ಆಳ್ತಾ ಇರುವಂತಹ ಮೋದಿಯವರಿಗೆ ಇನ್ನಿಷ್ಟು ಆಯುರಾರೋಗ್ಯವನ್ನ ಆ ಪರಮಾತ್ಮ ಕರುಣಿಸ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ನಾರಾಯಣ ಪಾರಾಯಣ ಮಂಡಳಿ ವತಿಯಿಂದ ಇದು ಭಾರಿ ಆಶ್ಚರ್ಯ ರೀ. ಹಿಂಗೊಂದು ಸಂಘಟನಾ ಮಾಡಿ ಧರ್ಮ ಜಾಗೃತಿಯನ್ನ ಮಾಡಿಸೋದು, ಪಾರಾಯಣಗಳನ್ನ ಮಾಡಿಸೋದು, ಪ್ರವಚನಗಳನ್ನ ಇಡಿಸೋದು, ಭಜನೆಗಳನ್ನ ಮಾಡಿಸೋದು, ಮಧ್ಯ ಮಧ್ಯದಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಸಿ ಬ್ರಾಹ್ಮಣ ಸುವಾಸಿನಿಯರ ಭೋಜನ ಕಾರ್ಯಕ್ರಮವನ್ನ ಏರ್ಪಡಿಸೋದು, ಎಲ್ಲ ನಿಜವಾಗ್ಲೂ ಪರಮಾತ್ಮನ ಒಂದು ವಿಭೂತಿ ರೂಪ ನಮ್ಮ ಅವಧಾನಿಗಳೊಳಗ ಅದ ಅನ್ನೋದಕ್ಕ ಇಷ್ಟೆಲ್ಲ ಸಂಘಟನೆ ಆಗ್ತಿಲ್ಲ. ಅಂದ್ರೆ ಅದು ಬರೇ ಮುಖಸ್ತುತಿ ಅಂತಲ್ಲ, ಇದು ಸತ್ಯವಾದ ಮಾತು. ನಿಮಗೂ ಅನುಭವಕ್ಕೆ ಬಂದೇ ಬಂದಿರ್ತದೆ. ಎಲ್ಲಾರನ್ನೂ ಹೊಂದಿಸ್ಬೇಕು, ಎಲ್ಲಾರನ್ನೂ ಕೂಡಿಸ್ಬೇಕು, ಎಲ್ಲರೂ ಸಮಯವನ್ನು ಹೊಂದಿಸಬೇಕು, ಮಾಡಬೇಕು. ಬಹಳ ಕಠಿಣವಾದ ಪರಿಶ್ರಮದಿಂದ ಆಗುವಂಥದ್ದು. ಅಂಥದ್ದನ್ನ ನಮ್ಮ ಅವಧಾನಿಯವರು ಅವರಿಗೆ ನೀವೆಲ್ಲ ಸಾಥ್ ಕೊಟ್ಟಿರಿ ಅಂತ ಆಗ್ತದೆ. ಉಪನ್ಯಾಸಕ್ಕೆ ನೀವು ಬಂದ್ರಿ ಅಂತ ಒಂದಿಷ್ಟೇನೋ ಒಂದು ಉಪನ್ಯಾಸಕ್ಕೆ ನೀವು ಬರ್ಲಿಲ್ಲ ಅಂತಂದ್ರೆ ಕಂಬದ ಮುಂದೆ ಹೇಳ್ತಾ ಕೂತು, ಹಿಂಗಾಗಿ ಸಾಥ್ ನೀವು ಅಷ್ಟೇ ಅವ್ರು ಹೇಳಿದ್ದಕ್ಕೆ ಎಲ್ಲದಕ್ಕೂ ನೀವು ಶ್ರೀಕಾರವನ್ನ ಹಾಕಿದ್ದಕ್ಕೆ ಎಲ್ಲದಕ್ಕೂ ಕೂಡ ಅಸ್ತು ಅಂತ ಹೇಳಿ ನೀವು ಕೂಡ ಧರ್ಮದಲ್ಲಿ ನಡೀಬೇಕು, ಧರ್ಮ ಉಳಿಬೇಕು, ಧರ್ಮ ಬೆಳಿಬೇಕು ಅನ್ನುವಂತಹ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀರಿ. ಇನ್ನು ಇತೋಪ್ಯತಿಶಯವಾಗಿ ಧರ್ಮ ಕಾರ್ಯಗಳು ಈ ಮಂಡಳಿ ವತಿಯಿಂದ ಜರುಗಲಿ ಅಂತ ಆ ರುಕ್ಮಿಣಿ ಸಮೇತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅಂಬರಣಿಪತಿಯಾದಂತಹ ವೇದವ್ಯಾಸ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಪರಮಾತ್ಮ ಕಲ್ಯಾಣವನ್ನು ಉಂಟು ಮಾಡಲಿ. ನೀವು ಕೂಡ ನಮ್ಮ ಜೊತೆಗೆ ನಿತ್ಯ ನಿರಂತರವಾಗಿ ಸಂಬಂಧದಲ್ಲಿ, ನಿಮ್ಮ ಜೊತೆಗೆ ನಮ್ಮ ಸಂಬಂಧ, ನಮ್ಮ ಜೊತೆಗೆ ನಿಮ್ಮ ಸಂಬಂಧ ಹೀಗೆ ಇರಲಿ, ಹೀಗೆ ಜ್ಞಾನ ಕಾರ್ಯಗಳು ಆಗ್ಲಿ ಅಂತ ಆಶಿಸ್ತಾ, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಕ್ರೀಡಯಾಮೋ ವಾಸುದೇವಂ. ಜಯತಿ ಹರಿರತಿ